ಪಟ್ನ ಕಟ್ಟಿಟ್ಟಿದ್ದೀನಿ. ಬಸ್ ಸ್ಟ್ಯಾಂಡ್ ಹೋಗಿ ಎಲೆ ಪಟ್ನನ ಸಿದ್ದಾಪುರದ ಬಸ್ ಡ್ರೈವರಿಗೆ ಕೊಟ್ಬಾ. ಇದನ್ನ ಹೆಗ್ಡೆಯವ್ರಿಗೆ ಮುಟ್ಸ ಅಂತ ಹೇಳ. ಸೈ ಇರು ಇರು ಬ್ಯಾಡ್ ಬಿಡು. ಆರಾಮಿದ್ದೀನೋ? ಸಾವಿತ್ರಕ್ಕ ಇರ ಸರಿ ನೀ ಸರಿ. ಅದ ಹಂಗಲ್ಲ, ಹಿಂಗ ಹಿಂಗ. ನಂಗೊಂದ್ ಕೊಡ ಸೇರ್ಕೊಡೋ. ಸೈ ತಗೋ 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 ಸೇರ್ಕೊಡಪ್ಪ. ಗಂಗಮ್ಮ ಹೇಳಿದ್ಲು ಈ ಸಾತಿ ನಿಮ್ ಹಿತ್ಲಲ್ಲಿ ಪಡವಲ್ಕಾಯಿ ಬಾಳ ಜೋರಂತೆ. ಎಷ್ಟು ತಬಿಟ್ಟಿದ್ಯೋ? ಮಾರುದ್ದ. ಹಾವಾ ಎಲ್ಲಿ? ಶಾಮಣ್ಣವರ ಹಿತ್ತಲಲ್ಲಿ ನಿನ್ನಯ ಠಾವೆ. ನಾಗರ ಹಾವೆ ಹಾವಳು ಹೂವೆ, ಶಾಮಣ್ಣವರ ಹಿತ್ತಲಲ್ಲಿ ನಿನ್ನಯ ಠಾವೆ. ಇದೆ ನೋಡ್ರಿ ಮನೆ. ಏ ಚೆನ್ನ ಬಾಯ್ಲಿ. ಸರನ್ ಹೋಗಿ ಶೆಟ್ಟಂಗಡಿಲಿ 2 ರೂಪಾಯಿ ಎಲೆ ತಗೊಂಬ ಹೋಗು. ನಡೀರಿ ನಡೀರಿ. ಪಾಟೀಲ್ರು ಮನೆಗೆ 2 ರೂಪಾಯಿ ಎಲೆ ಕೊಡ್ರಿ. ನೀನಾರಿಗಾದೆಯೋ ಎಲೆ ಮಾನವ, ಎಲೆ ಮಾನವ. ಮೆಟ್ರಿಕ್ ಪಾಸ್ ಮಾಡ್ಯಾಳ, ಮತ್ತೆ ಶಾಲ್ಯಾಗ ಯಾವಾಗ್ಲೂ ಫಸ್ಟ್ ಬರ್ತಾ ಇದ್ಲು. ಹಾಡು ಡ್ಯಾನ್ಸ್ ಎಲ್ಲ ಬರ್ತದ. ಕೋಡಗನ ಕೋಳಿ ನುಂಗಿತ್ತ ಚಲೋ ಹಾಡ್ತಾಳೆ. ಚರ್ಚಾ ಸ್ಪರ್ಧೆಲೂ ಮುಂದಿರ್ತಾ ಇದ್ಲು. ವಾದದಲ್ಲಿ ಯಾರು ಸೋತ್ರೆ ಉಪ್ಪಿನಕಾಯಿ ಬಾಳ ಚಲೋ ಆಗ್ತಾಳೆ. ಇವತ್ತು ಅವಳದೇ ಅಡಿಗೆ. ಇವತ್ತು ನೀವು ಊಟ ಮಾಡಿದಾಗ ನಿಮ್ಗ ಗೊತ್ತಾಗ್ತದೆ. ಎಲೆ ಹೋಯ್ ಶಾಲಿನಿ, ತಯಾರಾಗಿ ಇನ್ನು ಇಲ್ಲೇ ಕೂತ್ಕೊಂಡ್ಯಾ? ಅಲ್ಲಿ ಹುಣ್ಸೆ ತೋಪಲ್ಲಿ ಸುಬ್ರಾಯ ಆವಾಗಿಂದ ಕಾಯ್ತಾ ಇದ್ದಾನೆ. ಅವನ್ ಜೊತೆ ಡಾಕ್ಟರ್ ಹತ್ರ ಹೋಗೋದಿತ್ತಲ್ಲ ನೀನು? ಅದೇನೋ ತೆಗೆಸ್ಕೋಬೇಕು ಅಂತಿದ್ದಿ. ಶಾಲಿನಿ, ಸುಬ್ರಾಯ ಶಾಲಿನಿ. ತನಪ್ನವ್ರೆ ನನ್ ಮಾತು ಕೇಳಿ, ಏನು ತಪ್ಪು ತಿಳ್ಕೊಬೇಡಿ. ಅವ ಹುಚ್ಚಾರಿ ತನಪ್ನವ್ರೆ. ಅವ ಹುಚ್ಚಲ್ರಿ, ನಾವು ಹುಚ್ಚರು. ಹಿಂದೆ ಮುಂದೆ ನೋಡ್ದ ಬಂದವಲ್ಲ ನಾವು ಹುಚ್ಚರು. ನಡೀರಲ್ಲ ತನಪ್ನವ್ರೆ ನನ್ ಮಾತು ಕೇಳ್ರಿ. ನನ್ನ ಮಗಳ ಹಂಗಿಲ್ಲ, ಗರ್ಭಿಣಿಯಿಂದ ಅನಾಹುತ ಮಾಡ್ಬೇಡ್ರಿ. ಗೊತ್ತಾಗ್ಬಿಡ್ರಿ, ಬಹಳ ಮರ್ಯಾದೆ ಇಲ್ಲಿ ಬಂದು ಬಹಳ ಮರ್ಯಾದೆ ಸಿಕ್ತು ನಮ್ಗೆ. ಯಾಕೆ ಸುಳ್ಳು ಹೇಳಿದ್ಯೋ? ನಾನ್ ಯಾಕೆ ಸುಳ್ಳು ಹೇಳಿ? ಕೇಳ್ರಿ ಶಾಲಿನಿನ, ಮೊನ್ನೆ ಅಡಿಕೆ ಸುಲಿಯುವಾಗ ಕೈ ಬೆರಳು ಪೆಟ್ಟಾಗಿತ್ತಲ್ಲ, ಅದಕ್ಕೆ ಡಾಕ್ಟರ್ ಹತ್ರ ಫೋಟೋ ತೆಗ್ಸೋದಿತ್ತು. ಅದೇನೋ ಫೋಟೋ ಎಕ್ಸ್ರೇ ಫೋಟೋ ತೆಗ್ಸೋದಿತ್ತು. ಅದಕ್ಕೆ ಹೇಳ್ದೆ. ಅದಕ್ಕೆ ಯಾಕೆ ಇಷ್ಟು ಹೊಡಿತೀರಿ? ಹೊಡಿಬೇಡ್ರಿ ನನ್ ಮಗನ್ನ, ದಯವಿಟ್ಟು ಬಿಟ್ಬಿಡ್ರಿ ಅವನ್ನ. ನಿನ್ನ ಮಗ ಸತ್ಯನಾಶ ಮಾಡ್ಬಿಟ್ಟ, ಶಾಲಿನಿ ಜೀವನನೇ ಹಾಳು ಮಾಡ್ಬಿಟ್ಟ, ಮನೆಗೆ ಬೆಂಕಿ ಹಾಕ್ಬಿಟ್ಟ. ನಿನ್ ಜನ್ಮಕ್ ಬೆಂಕಿ ಹಾಕ. ಇವನಿಂದ ಏನಾದ್ರು ತಪ್ಪಾಗಿದ್ರೆ ನಾನ್ ಕೈ ಮುಗಿದು ಬೇಡ್ಕೋತೀನಿ. ದಯವಿಟ್ಟು ಕ್ಷಮಿಸ್ಬಿಡ್ರಿ. ನಡಿ ಮಗ ನಡಿ.
ಇದ್ದಂಗೆ ಹೇಳ್ದೆ, ಅದು ತಪ್ಪಾ? ತಪ್ಪು ನಿಂದಲ್ಲ ಮಗ, ನೀನ್ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ನೀನು ಚೆನ್ನ ಚೆನ್ನ. ಥ್ಯಾಂಕ್ ಯು ಚೆನ್ನ, ಥ್ಯಾಂಕ್ ಯು, ಥ್ಯಾಂಕ್ ಯು. ಏ ಶಾಲಿನಿ, ಏನಾಯ್ತೆ? ಥ್ಯಾಂಕ್ ಯು. ಜರ್ಬರ ಚೆನ್ನ, ಚೈತ್ರ ಬಂತು. ಸೈ. ಬೆಟ್ಟದ ಮ್ಯಾಲೆ ಬಾಳ್ ಹೂಗಳು ಅರಳ್ತಾವಲ್ಲ ಈಗ. ಕಾಡ್ ತುಂಬಾ ಟೂವಿ ಹಕ್ಕಿಗಳದೆ ಟೂವಿ ಟೂವಿ ಇನ್ನ. ಈ ಜರ್ಬರ ಹೂವಿನ ವಾಸನೆ ಬಂದ್ರೆ ನಾ ಸಣ್ಣೋಳಾಗಿದ್ದಿದ್ದು ನೆನ್ಪಾಗ್ತದೆ. ನಿನ್ ಹೆಗಲ್ ಮ್ಯಾಲೆ ನನ್ ಕೂರಿಸ್ಕೊಂಡು ಆ ದೊಡ್ಡ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಏನೋ ಚೆನ್ನ ಅದು? ಏನಿಲ್ಲ, ನೀವು ಹೂವಿನಂತ ಪುಟ್ಟಿ ಅಲ್ವಾ, ಅದಕ್ಕೆ ಚಿಟ್ಟೆ ಬಂದು ಕೂತ್ಕೊಂಡಿತ್ತು. ಸುಳ್ಳು ಹೇಳ್ಬೇಡ, ಕಂಬಳಿ ಹುಳ ಇರ್ಬೇಕು. ಹೌದು, ನೀವತ್ ಸಂತೆಗೆ ಹೋಗ್ಬೇಕಲ್ಲ? ಈ ಸಲ ಸಣ್ಣ ಹೆಣ್ಗಿ ಬುಟ್ಟಿನೂ ಮಾಡೀನಿ, ಅವನ್ನು ಕೊಡ್ತೀನಿ, ತಗೊಂಡ್ ಹೋಗು. ಚೆನ್ನ, ಏನಾಯ್ತು? ಏನಿಲ್ಲ, ಸಂತೆಗೆ ತಗೊಂಡೋಗೋ ಬುಟ್ಟಿ ಎಲ್ಲವೇ? ಓ ಚೆನ್ನ, ಬಂದ್ಯಾ? ಇವತ್ ನಾನು ನಿನ್ ಜೋಡಿ ಸಂತೆಗೆ ಬರ್ತೀನಿ. ಇವತ್ತು ಸಾಮಾನ್ ಜಾಸ್ತಿ ಐತೆ. ಏನ್ ಬೇಡ, ಸಾಮಾನ್ ಜಾಸ್ತಿ ಇದ್ರೆ ನನ್ ಕೈಲಿ ಏನ್ ತಗೊಂಡೋಗಕ್ ಆಗಲ್ಲ ಅನ್ಕಂಡ್ಯಾಯಿ? ಗಂಡು ಮಗು ಆಯ್ತು. ಹೆಗ್ಡೆವ್ರೆ, ಹೆಗ್ಡೆವ್ರೆ, ನಳಿನಿಗೆ ಗಂಡು ಮಗು ಆಯ್ತು. 8 ತಾಸಿನಿಂದ ಒದ್ದಾಡ್ತಿದ್ಲು ನೋಡಿ, ಹಾವು ಗಂಜಿ ಹಡ್ದೇ ಬಿಟ್ಲು. ಪುಣ್ಯಕ್ಕೆ ಹಾವು ಕೂಸ್ನ ಕಡಿಲಿಲ್ಲ. ಚೆನ್ನ ಬಂದಿದ್ದಿಲ್ಲ ಅಂದ್ರೆ ಹಾವು ತಾಯಿ ಮಗುನ್ ಕಡಿತಿತ್ತೋ ಏನೋ. ಚೆನ್ನ ಹಾವು ಹಿಡಿದು ತಾಯಿ ಮಗುನಿಬ್ಬರನ್ನು ಬದುಕಿಸ್ಬಿಟ್ಟ. ಚೆನ್ನ ಎಲ್ಲಿದ್ದಾನೆ ಕರೀರು? ಏ ಚೆನ್ನ, ಇವರೆಲ್ಲ ಸೇರಿ ತಿಳಿದಾರ್ದ ನೀನು ಹೊಡೆದು ದೊಡ್ಡ ಪಾಪ ಮಾಡಿಬಿಟ್ರು. ನೀ ಎಂಥ ಪುಣ್ಯದ ಕೆಲಸ ಮಾಡಿಯೋ. ಈಗ ತಗೋ 500 ರೂಪಾಯಿ. ನಾನೇನ್ ದುಡ್ಗೆ ಅಂತ ಮಾಡ್ಲಿಲ್ಲ. ನಾಗರಾವಿತ್ತಲ್ಲ, ಮನೆ ಹೊಕ್ಕಿತ್ತು, ಯಾರಿಗಾದ್ರೂ ಕಡಿದ್ರೆ ಘಾತ ಆಗ್ತದೆ ಅಂತ ಒಳಗೋಗಿ ಹಿಡ್ದೆ. ಅದಕ್ಕೆ ಚೆನ್ನ, ನೀನು ಸಾಹಸಕ್ಕೆ ಇದನ್ನ ಕೊಡ್ತಾ ಇರೋದು. ಭಕ್ಷಿಸು ಅಂತ ಕೊಡ್ತಾ ಇದ್ದೀನಿ, ದುಡ್ಡು ಅಂತಲ್ಲ. ಇದನ್ನ ನೀನು ತಗೋಬೇಕು. ಬಕ್ಷಿಸು ಅಂದ್ರೆ 30 ರೂಪಾಯಿ ಕೊಡಿ. ಇರ್ಲಿ ತಗೊಳ. ಬ್ಯಾಡ್ರಿ, ಕೊಡಂಗಿದ್ರೆ 30 ರೂಪಾಯಿ ಕೊಡಿ. ಅದು 10 3. ನಾಯಕರ ಹುರಿ 30 ರೂಪಾಯಿ ಕೊಡ್ರಿಲ್ಲೇ. ಮುಂಜಾನೆ ಮುತ್ತಿಡುವ ಇಬ್ಬನಿಯಿಂದ. ಚೆನ್ನ, ಯಾಕೆ ವಾಪಸ್ ಬಂದೆ? ಏನಿಲ್ಲ, ಸುಮ್ನೆ ಬರ್ಬೇಕು ಅನ್ನಿಸ್ತು, ಬಂದ್ಬಿಟ್ಟೆ. ಬಂದಿದ್ದು ಒಳ್ಳೇದೇ ಆಯ್ತು. ಒಂದ್ ಕೆಲ್ಸ ಮಾಡು, ಬಾ. ಚೆನ್ನ, ಏನ್ ತರ್ಬೇಕಿತ್ತು? ಇದನ್ ತಗೊಂಡ್ ಹೋಗಿ ಖರ್ಜೂರ ತಗೊಂಡ್ ಬಾ. ಸೈ. ಚೆನ್ನ, ನೋಟ್ ಯಾಕೋ ಮೆತ್ತಗಾಗದಲ್ಲ? ಅವಾಗ್ಲೇ ಕೋರ ಇತ್ತು. ಅದಾ ಗಡ್ಗ್ಯಾಗ ಇಟ್ಟಿದ್ದಲ್ಲ, ಅದಕ್ಕ. ಗಡ್ಗ್ಯಾಗೆ ಅನ್ನ ಇಟ್ರೆ ಮೆತ್ತಗಾಗಕ್ಕಿಲ್ವಾ? ಹಂಗೆ ಅದು ಮೆತ್ತಗಾಗದೆ ಬಿಡು. ಸರಿ, ತಗೊಂಡ್ ಹೋಗು. ಸೈ. ಚೆನ್ನ, ಆಗ್ಲೇ ಕೊಟ್ಟಿದ್ನಲ್ಲ, ಆ ನೋಟ್ ಕೊಡು. ಅದನ್ನ ಆವಾಗ್ಲೇ ಖರ್ಚು ಮಾಡ್ಬಿಟ್ಟೆ. ಯಾಕೆ ಸುಳ್ಳು ಹೇಳ್ತೀಯೋ? ಅದು ಬರೀ ಕಾಗ್ದ. ಬುಟ್ಟಿ ದುಡ್ಡು ಏನಾಯ್ತು? ಸಂತೆಲಿ ಕಳ್ದೋಯ್ತು. ಈಗ ಇದೆಯಲ್ಲಿಂದ ಬಂತು? ಹೆಗ್ಡೆಯರ್ ಮನೇಲಿ ಬಕ್ಷಿಸ್ ಕೊಟ್ರು. ಎದಕ್ಕ? ಹಾವು ಹಿಡ್ದಿದ್ದಕ್ಕ. ಹಂಗಂದ್ರ ಇದು ನಿನ್ ದುಡ್ಡು? ಇಲ್ಲ, ಇದು ನಿನ್ ಬುಟ್ಟಿ ದುಡ್ಡು, ನಾನ್ ಕಳೆದಿದ್ದು. ಇಲ್ಲ, ಇದು ನಿನ್ ಬಕ್ಷಿಸು, ಇದು ನಿಂದು. ನಂದು ನಿಂದು ಅಂತ ಏನಿಲ್ಲ, ನನ್ ದುಡ್ಡೆಲ್ಲ ನಿಂದೆ. ತಗೋ ಈಗ.
ಏನ್ ರಂಗಪ್ಪರ ಇವತ್ ಭಾನುವಾರ ಅಲ್ವಾ? ಇವತ್ತು ಪೋಸ್ಟ್ ಬ್ಯಾಗ್ ಬರ್ತದ ಬಸ್ಸಲ್ಲೇ? ಪೋಸ್ಟ್ ಬ್ಯಾಗ್ ಅಲ್ಲ, ಇವತ್ತು ಬಸ್ನಾಗ ನಮ್ಮೂರ್ಗ ಪೋಸ್ಟ್ ಮಾಸ್ಟರ್ ಬರ್ತಾ ಇದಾರ. ನಮಸ್ಕಾರ ಸರ್, ನನ್ನ ಹೆಸರು ರಾಗಪ್ಪ ಅಂತ್ರಿ, ಪೋಸ್ಟ್ ಮ್ಯಾನ್. ತಮ್ಮ ಬಗ್ಗೆ ಭಾಳ ಕೇಳಿದೀನ್ರಿ. ನೀವು ನಮ್ಮ ಹಳ್ಳಿಗೆ ಬರ್ತಿರೋದು ನಮಗೆಲ್ಲ ಭಾಳ ಸಂತೋಷ ಆಗೈತ್ರಿ. ಇವಳು ನನ್ನ ಮಗಳು ಶೋಭಾ. ಏ ಹೊಡೆಯ ಒಂದ್ ಸೋಡಾ. ವೆಲ್ಕಮ್ ಟು ಹುಲೆಕಲ್ಲ. ಯಾಕೋನಿಗೆ ಹಾಗೆ ಹೊಡಿತಾ ಇದ್ದಾರೆ? ಏನಿಲ್ಲ, ಅವನು ಚೆನ್ನ ದಿವಸ ಇದ್ದಿದ್ದೆ. ಸುಮ್ಮನೆ ಯಾಕೆ ಪೆಟ್ಟು ತಿಂತಾ ಇದ್ದಾನೆ? ಇವನ್ಗ ಯಾರೋ ಏನೋ ಮಾಡ್ಲಿಕ್ಕೆ ಹೇಳಿರ್ತಾರೆ, ಇವನು ಇನ್ನೇನೋ ಮಾಡಿರ್ತಾನೆ, ಅದು ಮತ್ತಿನ್ನೇನೋ ಉಲ್ಟಾ ಆಗಿರ್ತದೆ. ಈಗ ಹಿಂಗ್ ಪೆಟ್ಟು ತಿಂತಾ ಇದ್ದಾನೆ ಅಷ್ಟೇ. ಈ ತರ ಇವನ್ ಶೋ ಆಗಾಗ ನಡೀತಾ ಇರ್ತದೆ. ಪಾಪ ಒಳ್ಳೆ ಹುಡುಗ. ಇದೇ ನೋಡ್ರಿ ನಿಮ್ಮ ಮನೆ. ಪೋಸ್ಟ್ ಆಫೀಸ್ಗೂ ಮನೆಗೂ ಇಷ್ಟೇ ಹತ್ರ ಇದೆ ಸರ್. ಹಲೋ, ಹಲೋ, ನಾನು ಶಾಲಿನಿ ಪಾಟೀಲ್. ನನ್ನ ಹೆಸರು ಶೋಭಾ. ಗೊತ್ತು, ಕೇಳಿಸ್ಕೊಂಡೆ. ನಿಮ್ ತಂದೆ ನಿಮ್ಮನ್ನ ಶೋಭೆ ಅಂತ ಕರೆದಾಗ್ಲೇ ಗೊತ್ತಾಯ್ತು. ಏನು ಬೇಜಾರ್ ಮಾಡ್ಕೋಬೇಡಿ, ನಾವಿದ್ದೇವೆ ಅಕ್ಕಪಕ್ಕ. ಥ್ಯಾಂಕ್ಸ್. ಈ ಊರಾಗ ಏನೇ ಮಾಹಿತಿ ಬೇಕಾದ್ರೂ ನನ್ ಕೇಳಿ, ತಟ್ಟಂತ ಹೇಳ್ತೀನಿ. ಶಾಲಿನಿ, ನಿನ್ನೆ ರಾತ್ರಿ ನಗಾರಿ ತರದ್ ವಿಚಿತ್ರವಾದ ಸದ್ ಕೇಳ್ದೆ. ಎಲ್ಲೋ ದೂರದಲ್ಲಿ ಬಾರಿಸ್ತಾ ಇರೋ ಹಾಗೆ ಕೇಳಿಸ್ತು. ಏನದು? ಓ ಅದಾ, ಅದು ನಮ್ ಚನ್ನನ್ ಡೋಲು. ಡೋಲು? ಡೋಲ್ ಗೊತ್ತಿಲ್ವಾ? ಅದು ಒಂದ್ ವಾದ್ಯ, ನಮ್ ಚನ್ನನ್ ಫೇವ್ರೆಟ್. ಇಷ್ಟ ಆಯ್ತಾ? ಒಂಥರ ಚೆನ್ನಾಗಿತ್ತು. ಇನ್ನೊಂದ್ಸಲ ಕೇಳೋಣ ಅನ್ಸುತ್ತೆ. ಅವನೊಂಥರ ವಿಚಿತ್ರ. ಅವನ್ ಬಾಳ ಬೇಜಾರಾದ್ರೆ ಅಥವಾ ಖುಷಿ ಆದ್ರೆ ಮಾತ್ರ ಬಾರಿಸ್ತಾನೆ. ಸರಿ, ಅವನನ್ನ ಬೇಜಾರ್ ಮಾಡ್ಸಿದ್ರಾಯ್ತು ಇಲ್ಲ ಖುಷಿ ಪಡಿಸಿದ್ರಾಯ್ತು. ಓ ರಾಮ್ಫಲ, ಸೈ, ನಿನಗೆ ಎಷ್ಟ್ ಸಲ ಹೇಳಿದಿನೋ ಚೆನ್ನ, ನನ್ ಸಲುವಾಗಿ ತ್ರಾಸ್ ತಗೊಂಡು ಕಾಡು ಬೆಟ್ಟ ಎಲ್ಲ ಸುತ್ತಿ ಈ ಹಣ್ಣು ತರಬೇಡ ಅಂತ. ನಿಂಗೆ ಇದು ಸೇರ್ತದ ಇಲ್ವೋ ಅಷ್ಟು ಹೇಳು. ಸೇರ್ತದೆ, ಆದ್ರೆ ಸೈ ಮತ್ತೆ ಆದ್ರೆಗಿದ್ರೆ ಏನೂ ಇಲ್ಲ. ತಗೋ. ನೀನು ಡೋಲ್ ಬಾರ್ಸೋನ್ ಯಾರು ಅಂತ ಕೇಳ್ದಿಯಲ್ಲ, ಇವನೇ ಚೆನ್ನ. ಏನಿದೆಲ್ಲ? ಇದು ಒಂದ್ ಹರಕೆ. ಅಂದ್ರ ತಮ್ ಕೆಲ್ಸ ಆದ್ರೆ ಚನ್ನನ್ ತಲೆ ಮೇಲೆ ಕಾಯಿ ಓಡಿಸ್ತೀವಿ ಅಂತ ಬೇರೆ ಯಾರೋ ಹರಕೆ ಹೊತ್ಕೊಂಡಿರ್ತಾರೆ. ಅವ್ರು ಏನ್ ಹರಕೆ ಹೊತ್ಕೊಂಡಿರ್ತಾರೆ ಅಂತ ಇವನ್ಗೆ ಗೊತ್ತಿರಲ್ಲ. ಆದ್ರೆ ಪ್ರತಿ ಸರಿ ಹಿಂಗ ತಲೆಯಿಂದ ಕಾಯಿ ಹೊಡಿತಾನೆ ಇರ್ತಾನೆ. ಇದೊಳ್ಳೆ ತಮಾಷೆ ಆಯ್ತಲ್ಲ. ಇವನ್ಗೇನ್ ತಲೆಗೆಲೆ ಇದೆಯಾ? ತಲೆ ಇದೆ ಅಂತ ತಲೆಯಿಂದ ಹೊಡಿತಿದ್ದಾನೆ. ತಲೆ ಒಳಗ ಖಾಲಿ ಇದೆ, ಅದಕ್ಕೆ ಎಲ್ರೂ ಓಡಿಸ್ತಾರೆ. ಹೀಗೆ ಎಲ್ರೂ ಓಡಿಸ್ತಾ ಇದ್ರೆ ಒಂದಿನ ತಲೆ ಒಡ್ಕೊಳ್ತಾನಷ್ಟೆ.
ಓ ಜ್ಯೋತಿ ಜ್ಯೋತಿ ನಾ ಶಾಲಿನಿ. ಓ ಶಾಲಿನಿನಾ? ನಿಂಗೊಬ್ಬ ಹೊಸ ಗೆಳತಿನ ಪರಿಚಯ ಮಾಡಿಸ್ತೀನಿ. ಶೋಭಾ, ಇವಳು ಜ್ಯೋತಿ ಅಂತ ನನ್ನ ಫ್ರೆಂಡು. ಇವಳಿಗೆ ಕಣ್ ಕಾಣಲ್ಲ. ಗೊತ್ತು, ನೋಡಿದ್ದೀನಿ. ನೋಡಿದ್ದೀರಾ? ಚೆನ್ನ ನಿಮ್ಮ ಮನೆಗೆ ಬಂದಾಗ. ಸೈ ಏನೋ ಮಳ್ಮಳ್ ಹೇಳ್ತೀನಿ. ಪಾಡಿ ನಿಂತೀವ್ನಿ ಸಯ್ಯ ಸಯ್ಯಾರೆ ಸಯ್ಯ ಸಯ್ಯಾರೆ ಪಾರಿ ಬಂದೀವ್ನಿ ಪಾರ ಸಯ್ಯಾರೆ ಪಾರ ಸಯ್ಯಾರೆ ಪಾಡಿ ನಿಂತೀವ್ನಿ ಸಯ್ಯ ಸಯ್ಯಾರೆ. ಪಾಲಿ, ಸಯ್ಯಾರೆ ಅಂದ್ರೆ ಏನ? ಏ ಹೋಗೋ, ನಿಂಗ್ಯಾಕ್ ಬೇಕು? ಯಾರೋ ನನ್ನ ಹಿಂಗ್ ಕರೀತಾರೆ. ಯಾರದು? ಅದೆಲ್ಲ ಬ್ಯಾಡ. ಹಂಗಂದ್ರ ಏನ್ ಹೇಳು? ಓಹೋ, ಕರಿತದಿದ್ದು ಹುಡ್ಗಿ ತಾನೆ? ನಿಂಗೆಂಗ್ ಗೊತ್ತಾತು? ಹಿಂಗಂತ ಹುಡ್ಗಂಗ ಹುಡ್ಗಿನ ಕರಿಯೋದು. ಹುಡ್ಗಾಗ ಹುಡ್ಗಿನೇ ಕರಿಯೋದು ಹಂಗಂದ್ರೇನು? ಏನ್ ಮಬ್ಬಿದೆಯೋ? ಸಯ್ಯಾರೆ ಅಂದ್ರೆ ಪ್ರೇಮಿ ಅಂತ ಅರ್ಥ. ನಾನು ಅವಳು ಸಯ್ಯಾರೆ? ಸಯ್ಯಾರೆ 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 ಸಯ್ಯಾರೆ. ಏಯ್, ಏನಾಯ್ತು? ಸಯ್ಯಾರೆ ಸಯ್ಯಾರೆ, ನಾನ್ ನಿನಗ ಸಯ್ಯಾರೆ ಅಂತ ಕರಿಲ? ಏನು ಹಾಗಂದ್ರೆ? ನಾ ಕರಿಲ? ಕರಿ. ಸಯ್ಯಾರೆ ಸಯ್ಯಾರೆ. ಚೆನ್ನ, ಸಯ್ಯಾರೆ ಸಯ್ಯಾರೆ, ನಾನ್ ನಿಂಗ್ ಕರೀಲ? ಏ ಸಯ್ಯಾರೆ. ಓ! ಚೆನ್ನ, ಏನು ಬೆಳಿಗ್ಗೆ ಬೆಳಿಗ್ಗೆ? ಕೋಳಿ ಕೂಗ್ತಾ ಇದ್ವು, ಅವಾಗ್ಲೇ ಬಂದು ನಿಂತ್ಕೊಂಡೀನಿ. ಯಾಕೋ? ಏನು? ಬಾ ಒಳಗೆ. ಇಲ್ಲ, ನೀ ಬಾ ನಮ್ಮನೆಗೆ. ಒಳ್ಳೆ ಹೆಂಡತಿನ ಕರೆದಂಗ್ ಜೋರ್ ಮಾಡ್ತೀಯಲ್ಲೋ ಮಾರಯ್ಯ. ಅವ್ವ ಇದ್ದಾಳೆ ಮನೇಲಿ, ಬಾ. ಇದೆ ಇದೇ ನಮ್ಮನೆ. ಅವ್ವ ಅವ್ವ ಅವ್ವ, ಇವಳೆ ಇವಳೆ ಸೈ ಅಂದವಳು. ಏಯ್, ಇವಳೆ ಅಂದ್ರೆ ಹೆಸರಿಲ್ವಾ ಆಕೆಗೆ? ಗೊತ್ತಿಲ್ಲ. ಗೊತ್ತಿಲ್ಲ? ಅದೇಂಗೋ? ನಾ ಕೇಳಿಲ್ಲ. ನನ್ನ ಹೆಸರು ಶೋಭಾ. ಶೋಭಾ ಅಂತೆ. ಬಾ ಶೋಭಾ, ಬಾ. ಒಳಗ್ ಬಾ, ಕೂಡು. ನಿನ್ನೆ ಆಟ ಗೆದ್ಮೇಲೆ ಹೊಸ ಮನುಷ್ಯನೇ ಆಗ್ಬಿಟ್ಟಾನೆ. ಎಲ್ಲ ನಿನ್ನಿಂದಾನೇ ಆಯ್ತಂತೆ. ನೀನ್ ಹೀಗಂತೆ ಹಾಗಂತೆ ಬಹಳ ಹೊಗಳ್ದ. ಅವ್ವ, ಇವಳಿಗೆ ಶೋಭಾಗೆ ಹಳಸಿನ ಕಡುಬು ಕೊಡು. ಹಲಸಿನ ಕಡಬ? ಅಯ್ಯ, ಹಳಸಿನ ಕಡುಬು ತಿಂದಿಲ್ಲೇನಾ? ಇದು ಕೊಡ್ತೀನಿ. ನಿಮ್ ಮಗಂದು ಒಂದೇ ದುರ್ಬುದ್ಧಿ.
ಎಲ್ಲದಕ್ಕೂ ಸೈ ಅನ್ನೋದು. ಹೀಗೆ ಎಲ್ಲದಕ್ಕೂ ಸೈ ಅಂದ್ರೆ ಇಡೀ ಊರೇ ತಲೆ ಮೇಲೆ ಹತ್ ಕೂತ್ಕೊಳ್ಳುತ್ತೆ. ಒಂದು ಸಲ ಇಲ್ಲ ಅನ್ಲಿ, ಇಡೀ ಊರೇ ಅವನನ್ನ ತನ್ನ ತಲೆ ಮೇಲೆ ಹೊತ್ಕೊಳ್ಳುತ್ತೆ. ನೀನೊಬ್ಳೆ ನೋಡು, ಅವನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡೋಳು. ನಲ್ಲಿಕಾಯಿ, ಯಾಕೆ? ಉಪ್ಪಿನಕಾಯಿ ಹಾಕಕ್ಕೆ ನಿಂಗೆ. ನಾಳೆ ಮುತ್ತಿನ ಕೆರೆಗೆ ಬಂದ್ಬಿಡು, ಮುತ್ತಿನ ಕೆರೆಗೆ? ನಾ ಕಾಯ್ತಾ ಇರ್ತೀನಿ. ಶೋಭಾ, ಓಯ್ ಶೋಭಾ, ಓಯ್ ಶೋಭಾ. ಜೇನು ಜೇನಾ? ನೆನ್ನೆ ಕಡುಬು ತಿಂತಿದ್ದಾಗ ಕಡುಬ್ಗಿಂತ ಜಾಸ್ತಿ ಜೇನುತುಪ್ಪನೇ ಗುಳುಮ್ ಮಾಡ್ತಾ ಇದ್ದೆ. ಆನ್ ಆನ್ ಆ, ಆ, ಏನ್ ಮಾಡ್ತಾ ಇದ್ಯಾ? ಆ, 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 ಆ. ಈ ತುದಿ ಈ ತುದಿ. ಆ, ಆ. ಕುಡಿ, ಚೆನ್ನಾಗಿದ್ಯಾ? ಓಯ್ ಚೆನ್ನ, ಓಯ್ ಬರ್ಮಾ, ಮಿಸ್ರಿ ಜೇನು, ಮಿಸ್ರಿ ಜೇನು. ನಾಳೆ ಕಾಯಿ ಹರಕೆ ಹೊತ್ಕೊಂಡಿದ್ದೀನಿ. ದೇವಸ್ಥಾನ ಕಡೆಗೆ ಬಂದ್ಬಿಡು, ಡಜನ್ ಕಾಯಿ ಹೊಡೆಯೋದಿದೆ. ಹಾ ಸೈ. ಏನ್ ಸೈ? ಅವಂದ್ ಯಾವಂದೋ ಹರಕೆ, ನೀನ್ ಯಾಕೆ ತಲೆ ಹೊಡ್ಕೋಬೇಕು? ಅವರು ನನ್ನ ನಂಬ್ಕೊಂಡಾರ. ನಿನ್ನನ್ನಲ್ಲ, ನಿನ್ ತಲೆ ನಂಬ್ಕೊಂಡಿದ್ದಾರೆ. ಪಾಪ, ಯಾರ್ಯಾರಿಗೆ ಏನೇನ್ ಕಷ್ಟನೋ ಏನೋ ಹರ್ಕೆ ಓದ್ಕೋತಾರೆ. ಅವ್ರಿಗೆ ಏನ್ ಬೇಕೋ ಸಿಗ್ಲಿ. ಮತ್ತೆ ನಿನಗೆ? ನೀನ್ ತಲೆ ಮೇಲೆ ಒಡಿಸ್ಕೊಳ್ತೀಯಲ್ಲ, ನಿನಗೇನ್ ಕೊಡ್ತಾನೆ ದೇವ್ರು? ನಂಗೇನು ಬೇಡ, ದೇವ್ರು ನಂಗೆಲ್ಲ ಕೊಟ್ಬಿಟ್ಟಿದ್ದಾನೆ. ಚೆನ್ನ, ನಾನೊಂದ್ ಮಾತು ಹೇಳ್ತೀನಿ, ಕೇಳ್ತೀಯಾ? ಇನ್ಮೇಲೆ ನೀನ್ ಯಾರ ಮಾತನ್ನು ಕೇಳ್ಬೇಡ. ಕೇಳು, ಕೇಳಿಸ್ತಾ? ಹಕ್ಕಿ ಕೂಗು ಕೇಳಿಸ್ತಾ ಇದೆ. ಅದ್ ಹೇಳ್ತಾ ಇದೆ ನಿನ್ ಮತ್ ಕೇಳು ಅಂತ. ನಾನದ್ರ ಮತ್ ಕೇಳಲ್ಲ. ನೋಡು, ಕೇವಲ ನೀನು ನಿನ್ನ ಮನಸ್ಸಿನ ಮಾತನ್ ಕೇಳು. ಕೇಳ್ದೆ. ಏನ್ ಹೇಳ್ತು ನಿನ್ ಮನ್ಸು? ನಾಳೆ ಹರ್ಕೆಗೆ ದೇವಸ್ಥಾನಕ್ಕೆ ಹೋಗು ಅಂತ ಹೇಳ್ತು. ಹೋಗು, ತಲೆ ಹೊಡ್ಕೊ ಹೋಗು. ಯಾಕೆಂದ್ರೆ ನಿನಗಿರೋದು ಬರೀ ತಲೆ ಬುರುಡೆ ಮಾತ್ರ. ಊರವ್ರಿಗೆಲ್ಲ ಚೆನ್ನಾಗ್ ಗೊತ್ತು ನಿನಗ್ ತಲೆ ಇಲ್ಲ ಅಂತ. ಅವ್ರಿಗೆ ಬೇಕಾಗಿರೋದು ನಿನ್ ತಲೆ ಬುರುಡೆ ಮಾತ್ರ. ನಿನ್ನ ಮನಸ್ಸು ಅವ್ರಿಗೆ ಅರ್ಥ ಆಗೋದಿಲ್ವೋ? ನಿನ್ನ ಬುದ್ಧಿ ಮಾತ್ರ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನನ್ ನಂಬ್ತೀಯಾ? ನೀ ನನ್ನ ನಂಬ್ತೀಯಾ? ತಲೆ ಉಪಯೋಗಿಸ್ಕೊ, ನೀನು ನಿನ್ ತಲೆ ಉಪಯೋಗಿಸ್ಕೊ. ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಏಕದಂತಾಯ ಸ್ವಾಹ, ವಿಷ್ಣುವೇ ಸ್ವಾಹ. ತಲೆ ಅಂದ್ರೆ ಇವ್ನ್ ತಲೆನಪ್ಪ, ಕಾಯೆಲ್ಲ ಗುಂಡ್ಕಲೆ ತಕ್ಕಿದ್ರು ಏನೂ ಆಗಲ್ಲ. ಚೆನ್ನ, ಏನಾಯ್ತು? ಯಾಕಿಂಗ್ ಮಾಡ್ದೆ? ಇವತ್ತಿಂದ ನಿಮ್ಮ ಹರ್ಕೆಗೆ ನಾನು ನನ್ನ ತಲೆ ಕೊಡಲ್ಲ. ಏಯ್, ನೀನು ಈಗ ನಮ್ಮೂರಿನ ಮಾನ ಕಾಪಾಡಿದ ಶ್ರೀ ಚನ್ನನಿಗೆ ಅಧ್ಯಕ್ಷರಿಂದ ಸನ್ಮಾನ. ಚೆನ್ನ ಇಲ್ರಿ? ಏಯ್ ಬಾರೋ ಬಾರೋ. ಏಯ್ ಬಿಟ್ಟು ಬಾರೋ, ನಿನ್ ಹಾರ ಹಾಕ್ಬೇಕು. ಅವಾಗ ಡೋಲ್ ಬಾರಿಸಿದವ ಇವನೇಲೇನ್ರಿ? ಹ್ಞೂ ಸರ್. ಹೌದ್ರಿ. ಈಗ ಹಗ್ಗ ಹಿಡ್ಕೊಂಡು ನಿಂತಾನಲ್ಲ, ಇವನ ಏನ್ ಚೆನ್ನ? ಹೌದ್ರಿ ಸರ್. ಇವನಿಗೆ ನೀವು ಸನ್ಮಾನ ಮಾಡ್ಲಿಕ್ಕೆ ಹತ್ತಿರನ ಇವತ್ತು? ಹೌದ್ರಿ ಹೌದ್ರಿ. ಏಯ್, ನಿಮಗ್ ಬುದ್ಧಿಗಿರಿ ಇದೆಯೇನ್ರಿ? ಸರ್ ಸರ್ ಇರಿ ಸರ್, ಚೆನ್ನ ಬರ್ತಾನೆ, ಇರಿ ಸರ್. ಚೆನ್ನ ಬಾರೋ.
ಸರ್ ರೇ ಹಾರ ಕೊಡ್ರಿ. ಹಾರ ಇಲ್ರಿ, ಹಾರ ಇಲ್ರಿ, ಹಾರ ಎಲ್ಲ ಖಾಲಿ ಅದು. ಚಲೋ ಕೇಳಿಸ್ತದೆ. ಏನಿದು? ಗೊಂಬೆ ಶೋಭಾ ಕೊಡ್ಸಿದ್ದು. ಗೊಂಬೆನಾ? ಹ್ಯಾಂಗಿದೆ? ಈ ಗೊಂಬೆ ಕುಣಿತದೆ, ಬಿಳಿ ಲಂಗ ಹಾಕೊಂಡಿದೆ. ಸರಿ, ನೀ ಏನ್ ಕೊಟ್ಟೆ ಅವಳಿಗೆ? ನಾ ಏನು ಕೊಡ್ಲಿಲ್ಲ. ನಿಂಗಿಷ್ಟ ಆದುದು ಏನಾದ್ರೂ ಕೊಡ್ಬೇಕು. ಅದೇನ್ ಕೊಡಕ್ಕಾಗತ್ತೆ? ಅವಳೇ ನನಗೆ ಬಹಳ ಇಷ್ಟ. ಏನ್ ಮಾಡ್ತಾ ಇದ್ಯಾ? ಒಂದ್ ಗೆಜ್ಜೆ ಎಲ್ಲೋ ಬಿದ್ದಿದೆ. ಇಷ್ಟೊತ್ತು 2 ಗೆಜ್ಜೆ ಕೇಳಿಸ್ತಾ ಇದ್ವು. ಕಾಣಿಸ್ತಾ ಇಲ್ಲ. ಹೋಗೋಣ ಬಾ. ಚೆನ್ನ? ಯಾರ್ ಚೆನ್ನನಾ? ಚೆನ್ನ ಕೋಡ್ಗಲ್ ಹತ್ರ ಹೋಗ್ತಾರದ್ ನೋಡ್ದೆ. ಕೋಡ್ಗಲ್ಲ? ಕೋಡ್ಗಲ್ ಎಲ್ಲಿದೆ? ಈ ಹಾದಿಯಾಗ 2 ಕಿಲೋಮೀಟರ್ ಹೋದ್ರ ಕೋಡ್ಗಲ್ ಸಿಗ್ತದ.
ಪ್ರೀತಿಸ್ಬಿಡ್ವೋ ನನಗೆ ಸಹಿಸ್ಕೊಳಕ್ಕಾಗಲ್ವೋ? ಹೋಯ್ ಏನು ಜೇನು. ಜೇನಾ? ತಾಜಾ ತಾಜಾ ಜೇನು ಸಾತೋಡಿ. ಏನ್ ಸಾತೋಡಿ? ವಾ ನಿಂಗ್ ಗೊತ್ತಿಲ್ಲ, ಕರ್ಕೊಂಡು ಹೋಗ್ತೀನಿ. ಸೈ. ಆ ದಾರ ಕೆಳಗೆ ಹೋಗೋಣ. ಓಯ್ ದುಮ್ಕಿ ತಕ ದುಮ್ಕಿ ತಕ ದುಮ್ಕಿ ತಕ ಓಯ್ ಓಯ್ ದುಮ್ಕಿ ತಕ ದುಮ್ಕಿ ತಕ ದುಮ್ಕಿ ತಕ ಓಯ್ ಓಯ್. ಶಾಲಿನಿ, ನೀನ್ ಹುಡುಕೊಂಡು ಯಾರೋ ಬಂದಾರ. ಅಯ್ಯೋ ಸುಧಾಕರ, ನೀ ಯಾಕೆ ಬಂದೆ ಇಲ್ಲಿ? ಬರ್ಲೇಬೇಕಲ್ಲ. ಯಾಕೆ ಬಂದ್ಯೋ? ರಂಪ ಆಗ್ತದ, ಮುಗೀತ್ ನನ್ ಕತೆ. ಇಲ್ಲ, ಇನ್ಮೇಲೆ ಕಥೆ ಶುರು ಆಗುತ್ತೆ. ಎಲ್ಲಿ ನಿನ್ನಪ್ಪ? ನನ್ನ ಹೆಸರು ಸುಧಾಕರ್. ಹುಬ್ಳಿಯಲ್ಲಿ ಕೆಲಸ. ಅಪ್ಪ ಅಮ್ಮ ಇಬ್ರು ಕುಮಟಾದಲ್ಲಿ ಟೀಚರ್. ಶಿರ್ಸಿ ಕಾಲೇಜ್ನಲ್ಲಿದ್ದಾಗ ಶಾಲಿನಿಗಿಂತ 2 ವರ್ಷ ಸೀನಿಯರ್. ಅಲ್ಲೇ ಶಾಲಿನಿಯ ಪರಿಚಯ, ಸ್ನೇಹ, ಪ್ರೇಮ. ಕೆಲಸ ಸಿಗ್ಲಿ ಅಂತ ಕಾಯ್ತಾ ಇದ್ದೆ. ಈಗ ಸಿಕ್ಕಿದೆ. ಮದುವೆ ಯಾವಾಗ ಇಟ್ಕೊಳ್ಳೋಣ? ಶಾಲಿನಿ, ಮೊದ್ಲೇ ಯಾಕೆ ಹೇಳಿಲ್ಲ ನೀ? ಕನ್ಯಾ ನೋಡೋ ಕಾರ್ಯಕ್ರಮ ಯಾವತ್ತಿಟ್ಕೊಳ್ಳೋಣ? ಪ್ರೀತಿ ಅಂದ್ರೆ ಇದು. ಹಗಲ್ಗನಸ್ ಕಾಣೋದಕ್ಕಿಂತ ನೇರವಾಗಿ ಹೋಗಿ ಎದೆ ಸೆಡ್ಸ್ ನಿಂತು ನಿಮ್ ಮಗಳನ್ ಮದ್ವೆ ಆಗ್ತೀನಿ ಅಂತ ಕೇಳೋದು. ವಾವ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಪ್ರೀತಿಸ್ತವ್ರನ್ನೇ ಮದ್ವೆ ಆಗಕ್ಕಿಂತ ಹೆಚ್ಚಿಗೆ ಇನ್ನೇನ್ ಬೇಕು ಹೇಳು? ಖುಷಿಯಾಗಿರ್ತೀಯ. ಇವಳು ಹಿಡ್ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ರೆ ಬಹಳ ಉಪಕಾರ ಆಯ್ತು. ಏನೇ ಏನೇ ಬರ್ತೀನ? ನೀವು ಅವಳನ್ನ ಹಿಡಿಬಾರ್ದಾಗಿತ್ತು. ಅವಳು ನನ್ನ ಕಡೆಗೆ ಓಡ್ ಬರ್ತಾ ಇದ್ಲು.
ನಾವಿಬ್ರು ಓಡೋಗೋರಿದ್ವಿ. ಅವಳನ್ನ ಹಿಡಿದು ನಮ್ಮ ಕತೆನೇ ಮುಗಿಸ್ಬಿಟ್ರಿ. ಖುಷಿ ಆಯ್ತಾ? ಜೀವಂತ ನರಕಕ್ಕೆ ತಳ್ಬಿಟ್ಟಲ್ಲ, ಸಮಾಧಾನ ಆಯ್ತಾ? ನಾ ಸಾಯ್ಲಿಕ್ ಹೊಂಟಿದ್ದಿಲ್ಲ, ಬದುಕ್ಲಿಕ್ ಹೊಂಟಿದ್ದೆ. ನನ್ ಸಯ್ಯಾರಿ ಕಡೆಗೆ ಹೊಂಟಿದ್ದೆ. ನನ್ನನ್ ಹಿಡಿದು ಬಲಿ ಕೊಟ್ಬಿಟ್ಯಲ್ಲ. ಪ್ರೀತಿಸ್ದವ್ರನ್ನ ಬೇರೆ ಮಾಡೋದಕ್ಕಿಂತ ಬೇರೆ ದೊಡ್ಡ ಪಾಪ ಇಲ್ಲ. ನೀ ಪಾಪ ಮಾಡ್ದಿ, ಶಿಕ್ಷೆ ನಾನ್ ಅನ್ಭವಿಸ್ತೀನಿ. ಆದ್ರ ಒಂದ್ ಮಾತ್ ನೆನ್ಪಿಟ್ಕೋ, ಒಂದ್ಸಲ ಹುಟ್ಟಿದ ಪ್ರೀತಿ ಯಾವತ್ತೂ ಸಾಯಲ್ಲ. ಪ್ರೀತಿಸ್ದವ್ರನ್ನ ಬೇರೆ ಮಾಡ್ಬೋದು, ಪ್ರೀತಿಸ್ದವ್ರನ್ನ ನಾಶ ಮಾಡ್ಬೋದು, ಆದ್ರ ಪ್ರೀತಿ ನಾಶ ಮಾಡಕ್ಕಾಗಲ್ಲ. ನಾ ಸತ್ರು ಅದು ಉಳಿತದ. ನನ್ ಮದ್ವೆ ಅಂತೂ ಸಾವಿನ ಜೊತೆ ಮಾಡಿಸ್ಬಿಟ್ಟೆ. ನಿನ್ ಮದ್ವೆ ನೀ ಇಷ್ಟಪಟ್ಟೊಂದ್ ಜೊತೆ ಮಾಡ್ಕೊಂಡು ನೀ ಸುಖವಾಗಿರು. ಈಗ ಈ ಪ್ರಪಂಚನ ಬಿಟ್ಟು ಹೋಗ್ತಾ ಇದ್ದೀನಿ. ತಡಿ ನೋಡೋಣ, ನೀ ಏನು ಮಾಡಂಗಿಲ್ಲ, ಸತ್ತು ಬದುಕ್ತೀನಿ. ಬಾ ಶೋಭಾ, ನೀ ಇಲ್ಲೇ ಇದ್ದೀಯಾ? ಶೋಭಾ, ನಾವೆಲ್ಲ ಸೇರಿ ಟ್ರಿಪ್ಗೆ ಹೋಗೋಣ. ಟ್ರಿಪ್ಪಾ? ಹಾ, ಬೀಚ್ಗೆ. ಬೀಚ್ಗಾ? ಹಾ, ಓಂ ಬೀಚು. ಚೆನ್ನನ್ನೂ ಕರ್ಕೊಂಡು ಹೋಗೋಣ. ಚೆನ್ನ, ಬರ್ತೀಯಾ? ಸೈ ನಾ ಸಾಯ್ಲಿಕ್ ಹೊಂಟಿದ್ದಿಲ್ಲ, ನನ್ ಸಯ್ಯಾರೆ ಕಡೆಗೆ ಹೊಂಟಿದ್ದೆ. ನನ್ ಮದ್ವೆ ಅಂತೂ ಸಾವಿನ ಜೊತೆ ಮಾಡಿಸ್ಬಿಟ್ಟೆ. ನಿನ್ ಮದ್ವೆ ನೀ ಇಷ್ಟಪಟ್ಟೊಂದ್ ಜೊತೆ ಮಾಡ್ಕೊಂಡು ನೀ ಸುಖವಾಗಿರು. ನಾ ಈ ಪ್ರಪಂಚನ ಬಿಟ್ಟು ಹೋಗ್ತಾ ಇದ್ದೀನಿ, ಸತ್ತು ಬದುಕ್ತೀನಿ. ಶೋಭಾ, ಈ ಕಡೆ ಬಾ. ಬಂದೆ. ಏ ಶಾಲಿನಿ, 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 ಪುನರ್ಜನ್ಮ ನಿಂಗೆ. ಹೆದರದಿಯೇನು? ನಾನು ನಿಜಕ್ಕೂ ಸತ್ತೇ ಹೋಗಿದ್ರೆ ಏನ್ ಮಾಡ್ತಿದ್ದೆ ನೀನು? ಯಾಕೋ ಇಷ್ಟೊಂದು ಅಪ್ಸೆಟ್ ಆಗಿದ್ಯಾ? ನಾನು ಚೆನ್ನಾಗೇ ಇದ್ದೀನಿ ನೋಡು. ನಿನ್ನ ಪ್ರೀತಿಗೆ ಅದೆಷ್ಟು ಶಕ್ತಿ ಇದೆಯೋ.
ನನ್ನ ಬದುಕಿಸಿ ವಾಪಸ್ ತಂದ್ಬಿಡ್ತು. ಸುಧಾಕರ, ಏನಾಯ್ತು? ಏನೂ ಆಗ್ಲಿಲ್ಲ, ಎಲ್ಲ ಒಳ್ಳೇದೇ ಆಯ್ತು. ನೀನ್ ಬಚಾವದಿಯಲ್ಲ, ಇನ್ನೇನ್ ಬೇಕು? ಏನವನ ಹೆಸರು? ಚೆನ್ನ. ಚೆನ್ನ, ನೀನು ಹ್ಯಾಂಗ್ ನೀರಿನ ತೆಗ್ದನಲ್ಲ? ಬರೀ ನೀರಿನ ತೆಗ್ದಿದ್ದಲ್ಲ, ಉಸಿರೇ ನಿಂತೋಗಿತ್ತು ನಂದು. ಉಸಿರು ಕೊಟ್ಟನಲ್ಲ ನಿಂಗೆ? ಹೇಗ್ ಕೊಟ್ಟ? ಅದ್ನೂ ನೋಡ್ದೆ. ಹೇಗಿತ್ತದು? ಖುಷಿ ಆಯ್ತಾ? ಸುಧಾಕರ, ಏನಾಗಿದೆ ನಿಂಗೆ? ಏನ್ ಮಾತಾಡ್ತಿದ್ಯಾ? ಅದೇ ಗೊತ್ತಾಗ್ತಾ ಇಲ್ಲ ನನ್ಗೆ ಏನಾಗ್ತಾ ಇದೆಯಾ ಅಂತ ಗೊತ್ತಾಗ್ತಾ ಇಲ್ಲ. ಅವನು ಮೈ ಮುಟ್ಟಿ ಕೈಕಾಲ್ ತಿಕ್ಕಿ ಹಾಗೆಲ್ಲ ಮಾಡ್ಬೇಕಾಗ್ತದಲ್ಲ? ಹೌದು, ಹಾಗೆ ಮಾಡ್ಬೇಕು. ಅವ್ನು ಮಾಡಿದ್ದೇ ಸರಿ. ಅವನಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಚೆನ್ನ, ಥ್ಯಾಂಕ್ ಯು. ಹೇಳ್ದೆ ಮತ್ತೆ, ಅವನ್ ಜೀವನ ಅವನಿಗೆ ವಾಪಸ್ ಕೊಟ್ಟಿದ್ಯಾ ನೀನು. ಚೆನ್ನ, ನಿನ್ ಜೀವ ಹೋಗಿದ್ರೆ ಅದ್ ಹೆಂಗ್ ಹೋಗ್ತದೆ ನೀನ್ ಬಿಟ್ಟು? ಅಲ್ಲ, ನಾನ್ ಕಿಸ್ ಮಾಡೋಕ್ ಬಂದ್ರೆ ಜೀವನೇ ಹೋಗೋರ್ ತರ ಓಡ್ ಹೋಗಿ ನೀರಲ್ಲಿ ಬಿದ್ಬಿಟ್ಟೆ. ಅದ್ರ ಮಜಾ ನೋಡು. ಚೆನ್ನ ಬಂದು ಎತ್ತಿ ಹಿಡಿದು ಕಿಸ್ ಮಾಡಿದ ತಕ್ಷಣ ಜೀವನೇ ವಾಪಸ್ ಬಂದ್ಬಿಡ್ತು. ಸುಧಾಕರ, ಏನಂದೆ? ಇನ್ನೊಮ್ಮೆ ಹೇಳು. ಹೇಳೋದೇನ್ ಬಂತು? ನೀನ್ ಬದುಕ್ ಬಂದೆ ಅಂತ ನನಗೆ ಖುಷಿ ಆಗ್ಬೇಕಾಗಿತ್ತು, ಆದ್ರೆ ಅದು ಆಗ್ತಾ ಇಲ್ವಲ್ಲ. ನೀನು ಮನುಷ್ಯನೇ ಅಲ್ಲ, ನಿನಗೆ ಮನಸ್ಸು ಅನ್ನೋದೇ ಇಲ್ಲ. ನೀನು ಪ್ರಾಣಿ. ಅದಕ್ಕೆ ನಿನ್ ಬಾಯಿಗೆ ಬಾಯಿ ಕೊಟ್ಟು ಅಷ್ಟೊತ್ತು ಮೋಸ ಹೋದ್ನಲ್ಲೋ. ನೀನ್ ನನ್ ಪ್ರೀತಿಸ್ತೀಯ ಅನ್ಕೊಂಡಿದ್ದೆ, ಆದ್ರೆ ನೀನ್ ನನ್ ದೇಹನ್ ಪ್ರೀತಿಸ್ತಿದ್ಯಾ. ಸಾಯ್ತಾ ಇದ್ರು ನನ್ ಜೀವಕ್ಕಿಂತ ನನ್ ದೇಹನ್ ಮುಖ್ಯ ಆಯ್ತಾ ನಿಂಗೆ? ಆ ಚೆನ್ನನ್ ನೋಡು, ತನ್ ಜೀವದ ಆಸೆ ಬಿಟ್ಟು ನನ್ನ ಉಳಿಸ್ದ. ಹೌದೌದು, ಅವನು ಭಾರಿ ಒಳ್ಳೆಯವನು. ನೀನಿಷ್ಟು ಚಿಲ್ರೆ ಮನುಷ್ಯ ಅನ್ಕೊಂಡಿರ್ಲಿಲ್ಲೋ. ನಿನ್ನಂತವನ್ನ ಪ್ರೀತಿಸಿದ್ನ ನಾನು. ನಿನ್ನ ಮದುವೆ ಆಗಕ್ ಹೊರಟಿದ್ನ. ನಂಗೆ ನಾಚಿಕೆ ಆಗ್ತದೆ. ಇವತ್ತು ಇದಾಗಿದ್ದು ಒಳ್ಳೇದೇ ಆಯ್ತು. ನೀನ್ ಏನು ಅಂತ ಗೊತ್ತಾಯ್ತು, ನಿನ್ ಯೋಗ್ಯತೆ ಏನು ಅಂತ ಗೊತ್ತಾಯ್ತು, ನೀನ್ ಎಷ್ಟು ಕ್ಷುಲ್ಲಕ ಅಂತ ಗೊತ್ತಾಯ್ತು. ನನ್ನ ಮನಸ್ಸನ್ನು ಒಡೆದು ಚೂರ್ ಚೂರ್ ಮಾಡ್ಬಿಟ್ಟಿಯಲ್ಲೋ. ಹೋಗು, ಹೊರಟೋಗು. ಚೆನ್ನ, ಇವತ್ತು ನೀನು ನನ್ನ ನೀರಿನಿಂದ ಕಾಪಾಡ್ಲಿಲ್ಲ, ಇವನಿಂದ ಕಾಪಾಡ್ದೆ. ತಪ್ಪು ಮಾಡ್ತಾ ಇದ್ಯಾ ನೀನು. ಅವಳಿಗೆ ಧೈರ್ಯ ಕೊಡೋದ್ ಬಿಟ್ಟು ಅವಳ ಮನಸ್ಸನ್ನ ನೋಯಿಸ್ತಾ ಇದ್ಯಾ. ನನ್ ಮನ್ಸು ನೋಯ್ತಾ ಇದೆ, ಕುದೀತಾ ಇದೆ. ನೀನು ಯಾರನ್ನಾದ್ರೂ ಪ್ರೀತಿಸಿದ್ರೆ ಆಗ ಗೊತ್ತಾಗ್ತಾ ಇತ್ತು ಈ ನೋವು ಏನು ಅಂತ. ಪ್ರೀತಿ ಬಗ್ಗೆ ನೀನ್ ಮಾತಾಡ್ಬೇಡ. ನಿನ್ನ ಪ್ರೀತಿ ಏನು ಅಂತ ಗೊತ್ತಾಗಿದೆ ಈಗ. ಇಲ್ಲ, ಗೊತ್ತಾಗಿಲ್ಲ, ಗೊತ್ತಾಗೋದೂ ಇಲ್ಲ. ನೀನು ಯಾರನ್ನಾದ್ರೂ ಪ್ರೀತಿಸಿದ್ರೆ ಅವನು ನಿನ್ ಮುಂದೆ ಇದ್ದಾಗ ಬೀದಿಯಲ್ಲಿ ಹೋಗೋನು ಯಾವನೋ ಬಂದು ಹೀಗೆ 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 ನಿನ್ ಮುಖ ನೆಕ್ತಾ ಇದ್ರೆ ಅವಾಗ ಗೊತ್ತಾಗ್ತಾ ಇತ್ತು ನಿಂಗೆ. ಹೀಗೆ 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 ಗೊತ್ತಾಗ್ತಾ ಇದೆಯಾ ನಿಂಗೆ? ಗೊತ್ತಾಗ್ತಾ ಇದೆಯಾ ಈಗ? ಗೊತ್ತಾಗ್ತಾ ಇದೆಯಾ? ನೋಡು, ಅವನಿಗೆ ಗೊತ್ತಾಗ್ತಾ ಇದೆ ನೋವು ಏನು ಅಂತ. ಬಹುಶಃ ಅವನು ನಿನ್ನ ಪ್ರೀತಿಸ್ತಾ ಇರಬೇಕು. ನಿನ್ ಮದ್ವೆ ನೀ ಇಷ್ಟಪಟ್ಟೊಂದ್ ಜೊತೆ ಮಾಡ್ಕೊಂಡು ನೀ ಸುಖವಾಗಿರು. ನಾ ಸಾಯ್ಲಿಕ್ಕೆ ಹೊಂಟಿದ್ದಿಲ್ಲ, ನನ್ ಸಯ್ಯಾರೆ ಕಡೆಗೆ ಹೊಂಟಿದ್ದೆ. ಈಗ ಈ ಪ್ರಪಂಚನ ಬಿಟ್ಟು ಹೋಗ್ತಾ ಇದ್ದೀನಿ, ಸತ್ತು ಬದುಕ್ತೀನಿ. ಸುಧಾಕರ, ನನಗೂ ನಿನಗೂ ಇನ್ನು ಯಾವ ಸಂಬಂಧನೂ ಇಲ್ಲ. ನಿನ್ನಂಥವನ್ನ ನಾ ಮದುವೆ ಆಗಲ್ಲ. ಆಗಲೇಬೇಕು ಅಂತಿದ್ರೆ ಚೆನ್ನನಂತವನ್ನಾಗ್ತೀನಿ. ಚೆನ್ನ, ನೀನ್ ನನ್ನ ಪ್ರೀತಿಸ್ತೀಯಲ್ಲ? ಹಾಗಾದ್ರೆ ಶಾಲಿನಿನ ನೀನ್ ಮದುವೆ ಆಗ್ಬೇಕು. ಚೆನ್ನ, ನೀ ನನ್ನ ಮದುವೆ ಆಗ್ತೀಯಾ? ನೀ ನನ್ನ ಮದುವೆ ಆಗ್ತೀಯಾ? ಸೈ, ನಾನು ಸುಧಾ. ನಾವ್ ಹೇಳಿದ್ವ ಅವನ ಮದುವೆ ಆಗು ಅಂತ? ನಾವು ತೋರಿಸಿದ್ ಒಂದಾರು ಹುಡುಗನ ಪಸಂದ್ ಮಾಡಿದ್ದೆ ಇಲ್ಲಿ ತನಕ. ಅವನಾಗೆ ಬಂದ, ನೀನ್ ಹೂ ಅಂದೆ, ನಾವ್ ಹಾ ಅಂದ್ವಿ. ನಾನ್ ನೀರಲ್ಲಿ ಬಿದ್ದು ಸಾಯ್ತಾ ಇದ್ರು ಚಿಂತೆನೇ ಇಲ್ಲ ಅವಂಗ.
ನಾ ಜೀವಂತ ಬಂದೆ ಅಂತ ಖುಷಿನೂ ಇಲ್ಲ. ನಿನ್ನ ಇಷ್ಟಪಟ್ಟು ಬಂದಿದ್ನಲ್ಲಿ ಅವ ಇಷ್ಟಪಟ್ಟ ಶಾಲಿನಿ ನೀರಾಗ್ ಬಿದ್ದು ಸತ್ತೋದ್ಲು. ನನ್ನ ಮನಸ್ಸಿಗಿಂತ ಮೈಯ ಮುಖ್ಯ ಆಗಿತ್ತ ಅವನ್ಗ. ಸರಿ, ಈಗ ಅವನಾಗೆ ಹೋದ, ನೀನ್ ಬೇಡ ಅಂತೀಯ, ನಾವೇನ್ ಮಾಡ್ಬೇಕೀಗ? ಮದುವೆ ತಯಾರಿ ಮಾಡಿ. ಮದ್ವೆ? ಹೌದು, ಮದುವೆ ಚನ್ನನ್ ಜೊತೆ. ಏನು ಏನ್ ಹೇಳ್ದೆ? ಚೆನ್ನ? ಹೌದು. ವಿದ್ಯಾ ಬುದ್ಧಿ ಇಲ್ದ ಮುಟ್ಟಾಳ್ನ? ಹೌದು, ಅದೇ ಚೆನ್ನ. ಬೀದಿಯಾಗ ಬಿಟ್ಟಿ ಕೆಲಸ ಮಾಡ್ಕೊಂಡು ತಿರ್ಗೋ. ಹೌದು, ಅದೇ ಚೆನ್ನ. ಒಬ್ಬ ಊಟಕ್ಕೂ ಗತಿ ಇಲ್ದವ್ನ, ಮನೆ ಮಠ ಅನ್ನೋ ಪರಿವೇ ಇಲ್ದವ್ನ, ಬಂಧು ಬಳಗ ಸಮಾಜ ಅಂತ ಏನು ಇಲ್ದವ್ನ, ಅವನ್ನ. ಹೌದು, ಅದೇ ಚೆನ್ನ. ಆ ಚೆನ್ನನ್ಗೆ ನಿನ್ನ ನಾವ್ ಕೊಡೋದಿಲ್ಲ. ನಿಮ್ ಶಾಲಿನಿ ನೀರಾಗ್ ಬಿದ್ದು ಸತ್ಲು. ಈ ಶಾಲಿನಿ ಚೆನ್ನನ ಮದುವೆ ಆಗ್ತಾಳೆ ಅಷ್ಟೇ. ಆಶೀರ್ವಾದ ಮಾಡಿ. ಪರೀಕ್ಷೆಗೊಂಟಿಯಾ? ಪಾಸ್ ಆಗವ. ಪರೀಕ್ಷೆ ಅಲ್ಲ, ಅಗ್ನಿ ಪರೀಕ್ಷೆ. ಚೆನ್ನ ನನ್ನ ಮದುವೆ ಆಗ್ತಾ ಇದ್ದಾನೆ. ಬೇರೆ ಯಾರು ಸಿಗ್ಲಿಲ್ಲ ನಿನಗ? ಶಾಲಿನಿ, ಸರಿಯಾಗಿ ನೋಡಿ, ಚೆನ್ನ ಅವ ಚೆನ್ನ. ಈಗ ನನ್ನ ಕೈ ಹಿಡಿಯೋ ಚೆನ್ನ. ಸೊಸೆಯಾಗಿ ಬರ್ತಾ ಇದ್ದೀನಿ ಮನೆಗೆ. ಮದುವೆ ನೀವ್ ಹೇಳ್ದಾಗ, ನೀವ್ ಹೇಳ್ದ ಹಾಗೆ. ಏ ಚೆನ್ನ, ಏನ್ ಜಾಸ್ತಿ ಇದು? ನಾವು ಮದುವೆ ಆಗ್ತೀವಿ. ಚೆನ್ನ, ಹೌದವ್ವ. ಬೇಡವ, ಇಂಥ ಚಾಷ್ಟಿ ಬೇಡವ. ನೀವೆಲ್ಲಿ ನಾವೆಲ್ಲಿ? ನಮ್ ಪಾಡಿಗೆ ನಮ್ಮನ್ನ ಬಿಟ್ಬಿಡು. ನಮ್ ನೆಮ್ಮದಿನ ಹಾಳು ಮಾಡ್ಬೇಡವ. ಅವನಿಗೆ ಏನು ಗೊತ್ತಾಗಂಗಿಲ್ಲ. ಅವನ್ ಬಾಳಿನ ಜೋಡಿ ಆಟ ಆಡ್ಬೇಡವ. ನಮ್ ಮದುವೆ ಆಟ ಅಲ್ಲವಾ? ನಿಮ್ ಮನೇಲಿ ಅವ್ರಿಗೆ ಇಷ್ಟ ಇಲ್ಲ. ಅವ್ರ ಒಪ್ಗೆ ನನಗ್ ಬೇಕಾಗಿಲ್ಲ. ಅಯ್ಯಯ್ಯೋ, ಘಾತ ಆಗುತ್ತಮ್ಮ. ತಪ್ಪು ತಪ್ಪು, ಎಲ್ಲ ಹಾಳಾಗೋಗುತ್ತೆ. ನಮ್ ಪಾಡಿಗೆ ನಮ್ಮನ್ ಬಿಟ್ಬಿಡಮ್ಮ. ಹೋಗು ಹೋಗು, ನಿಮ್ಮನೆಗೆ ಹೋಗು. ಹೋಗ್ತಾಳವ್ವ, ಮನೆಗ್ ಬಂದಾಳ. ಚಹಾ ಚೂಡ ಕೊಡು. ನೋಡ್ದ್ಯಾ, ಇದು ನನ್ ಚೆನ್ನ. ಹೂನಂತ ಮನಸ್ಸವಂದು. ನಿನ್ನ ಅಗ್ನಿ ಪರೀಕ್ಷೆ ಒಳಗ ಸುಟ್ಟು ಹೋಗೋದ್ ಬೇಡ. ಮರ್ತು ಬಿಡು ಈ ಮದ್ವಿನ. ಯಾವುದೇ ಪ್ರಸಂಗದಾಗೂ ಈ ಮದ್ವೆ ನಡೆಯೋದಿಲ್ಲ, ನಡೀಲಿಕ್ ಸಾಧ್ಯ ಇಲ್ಲ. ಅವ್ವ, ಈ ಮದ್ವೆ ನಡೀತದೆ. ದಯಮಾಡಿ ನಿಮ್ ಮಗಳಿಗೆ ಹೇಳಿ, ನನ್ನ ಮಗನ್ ಬಿಟ್ಬಿಡು ಅಂತ. ನಾವ್ ಹೇಳೋದ? ನೀ ಹೇಳು ಮೊದ್ಲು ನಿನ್ ಮಗನ್ಗೆ, ನಮ್ ಶಾಲಿನಿನ ಬಿಟ್ಬಿಡು ಅಂತ. ಅವನಿಗೆ ಏನ್ ಗೊತ್ತಾಗ್ತದ್ರಿ? ಹುಡುಗಾಟ ಆಡ್ತಾನ. ನೋಡ್ ಶಾರದಮ್ಮ, ನೀ ಅವನಿಗೆ ಸರಿಯಾದ ರೀತಿಲಿ ಹೇಳು, ಈ ಹುಡುಗಾಟ ಬಿಟ್ಬಿಡು ಅಂತ. ಇಲ್ಲ ಅಂದ್ರೆ ನಾವ್ ಹೇಳ್ಬೇಕಾತೆ ನಮ್ ರೀತಿಲಿ. ನೀವ್ ಅವನಿಗೇನು ಮಾಡ್ಬೇಡ್ರಿ. ಅವ ಹಿಂಗ ಏನಾರ ಹಠ ಹಿಡಿದ್ರೆ ನಾನಾ ಅವ್ನ ಕುತ್ತಿಗೆ ಹೆಚ್ಚಿಗೆ ಸಾಯಿಸ್ತೀನಿ. ನೀ ಏನ್ ಮಾಡ್ತೀಯೋ ಬಿಡ್ತೀಯೋ, ಅವ ಹಿಂಗೆ ಹಠ ಹಿಡಿದ್ರೆ ನೀ ಏನ್ ಮಾಡ್ತೀನಿ ಇಂದಿಯಲ್ಲ, ಅದನ್ನ ನಾವ್ ಮಾಡ್ಬೇಕಾತೆ ನಮ್ ಮರ್ಯಾದೆಗೋಸ್ಕರ. ನಾನಿರೋ ತನಕ ನಿಮ್ ಮರ್ಯಾದೆ ಮಾತ್ರ ಹೋಗಲ್ಲ. ಈಗ ಅವ ನನ್ ಮಾತ್ ಕೇಳಲ್ಲ, ಆದ್ರೆ ಈ ಮದ್ವೆ ನಡೆಯಲ್ಲ. ನೀ ಶೋಭಾಗ್ ಮೋಸ ಮಾಡ್ತಿದ್ದಿ, ಶಾಲಿನಿಗೂ ಮೋಸ ಮಾಡ್ತಿದ್ದಿ. ನೀ ನೀ ನಿಂಗ ಮೋಸ ಮಾಡ್ಕೋತಿದ್ದಿ. ಪ್ರೀತಿಸೋದೊಬ್ಳನ್ನ, ಮದ್ವೆ ಆಗೋದ್ ಇನ್ನೊಬ್ಳನ್ನ. ಈ ತಪ್ಪಲ್ಲ? ಅಲ್ಲ, ಸರಿ. ಸರಿನಾ? ಹೌದು, ಪ್ರೀತಿನೇ ಬ್ಯಾರೆ, ಮದ್ವಿನೇ ಬ್ಯಾರೆ. ಪ್ರೀತಿ ಆಗ್ತದ, ಮದ್ವಿ ನಡೀತದ. ಅದಕ್ಕ ಇದಕ್ಕ ಏನ್ ಸಂಬಂಧ? ಪ್ರೀತಿಸ್ದೋರು ಮದ್ವೆ ಆಗ್ಬೇಕು, ಮದ್ವೆ ಆದೋರು ಪ್ರೀತಿಸ್ಬೇಕು. ಇದನ್ನ ಎಲ್ರು ಅನ್ಕಂಡಾರ. ಪ್ರೀತಿ ಪ್ರೀತಿನೇ, ಮದ್ವೆ ಮದ್ವೆನೇ. ನೀನ್ ಮದ್ವೆ ಆಗೋ ಶಾಲಿನಿಗೆ ಶೋಭಾಳ್ ಪ್ರೀತಿ ಬಗ್ಗೆ ಹೇಳಿದ್ಯಾ? ಇಲ್ಲ. ಯಾಕೆ? ನೋವಾಗ್ತದೆ. ಯಾರ್ಗೆ? ಎಲ್ಲಾರ್ಗೂ. ಈಗ ಯಾರಿಗೂ ನೋವಾಗ್ತಿಲ್ಲೇನು? ನಾ ಹೋಗಿ ಶಾಲಿನಿಗೆ ಹೇಳ್ತೀನಿ. ಜ್ಯೋತಿ, ನೀ ಶಾಲಿನಿಗೆ ಹೇಳ್ಬಾರ್ದು. ನೀ ಹೇಳಿದ್ರ ಶಾಲಿನಿ ಮದ್ವೆ ಮುರಿತದೆ. ಮದ್ವೆ ಮುರಿದ್ರೆ ಶೋಭಾಗ್ ನೋವಾಗ್ತದೆ. ಶೋಭಾಗ್ ನೋವಾದ್ರೆ ನನಗೆ ಸಹಿಸಕ್ಕಾಗಲ್ಲ. ಯಾವುದೇ ಪರಿಸ್ಥಿತಿ ಬಂದ್ರೂ ಯಾರಿಗೂ ನನ್ನ ಶೋಭಾ ವಿಚಾರ ಹೇಳ್ಬಾರ್ದು. ಇಲ್ಲ, ನಾನ್ ಶಾಲಿನಿಗೆ. ಇಲ್ಲ, ಶೋಭಾಗ್ ನೋವಾಗ್ತದ. ನೀನು ಶೋಭಾ ಈಗ. ಶೋಭಾಗ್ ನೋವಾಗ್ತದ. ನೀನು ಶೋಭಾಗ್ ನೋವಾಗ್ತದ. ಶೋಭಾಗ್ ನೋವಾಗ್ತದ. ಜ್ಯೋತಿ, ಶೋಭಾಗ ನೋವಾಗ್ತದ. ಶೋಭಾಗ ನೋವಾಗಬಾರ್ದು. ಭಾಳ ಸಿಹಿ ಅದ, ತಿನ್ನು, ಹಲ್ಲು ಗಟ್ಟಿ ಆಗ್ತದ. ಮನಸ್ಸು ಗಟ್ಟಿ ಆಗ್ಬೇಕು ಚೆನ್ನ. ಇನ್ ಮುಂದೆ ನಾವು ಸಿಗ್ಬಾರ್ದು. ನೀನು ನನ್ನ ಮರ್ತು ಬಿಡ್ಬೇಕು.
ಮತ್ತು ನಾ ಇರೋದು ಹೆಂಗ? ನಾ ಬರೋಕ್ ಮುಂಚೆ ಹೇಗಿದ್ಯೋ ಹಾಗೆ. ನಿನ್ ಬಾಳಲ್ಲಿ ನಾನು ಬಂದೇ ಇಲ್ಲ ಅನ್ಕೋ. ಹ್ಯಾಂಗ ಅನ್ಕೊಳ್ಳೋದು? ಬಂದಿಯಲ್ಲ. ಸರಿ, ಹೋದೆ ಅನ್ಕೋ. ಹ್ಯಾಂಗ ಅನ್ಕೊಳ್ಳೋದು? ಹೋಗೇ ಇಲ್ಲ, ಹೋಗೋದು ಇಲ್ಲ. ನಾನ್ ಹೋಗೋದಿಲ್ಲ ಅಲ್ಲ? ಸರಿ, ನೀನ್ ಹೋಗು, ನನ್ನಿಂದ ದೂರ ಹೋಗು. ಸರಿ, ನಿನ್ನಿಂದ ನಾ ದೂರ ಹೋಗ್ತೀನಿ. ನಿನಗೆ ಸಿಗೋದಿಲ್ಲ, ನೋಡೋದಿಲ್ಲ, ಮಾತಾಡೋದಿಲ್ಲ. ಆದರೆ ಮರಿ ಅಂದ್ಯಲ್ಲ, ಹ್ಯಾಂಗ್ ಮರಿಲಿ? ನೀ ಹ್ಯಾಂಗ್ ಮರಿತಿ ಅಂತ ಸ್ವಲ್ಪ ಹೇಳು, ನಾನು ಹಂಗ ಮರಿತೀನಿ. ಏ ಸಯ್ಯ, ಮರಿ ಅನ್ನೋ ಮಾತು ಮರ್ತ್ಬಿಡು. ಮರ್ತೆ, ಎಲ್ಲ ಮರ್ತೆ, ಈ ಕ್ಷಣ ಎಲ್ಲ ಮರ್ತೆ. ನಾ ಕಲ್ಯಾಣಿಗೆ ಹೋಗಿ 2 ಮುಳುಗಾಕ್ಬಿಟ್ಟು ಬರ್ತೀನಿ. ಸರಿ. ಇಲ್ಲೇ ಕೂತಿರು. ಹಾ, ದೇವ್ರು ಈ ಕಡೆ ಇಲ್ಲ, ಈ ಕಡೆ. ದೇವ್ರ ಕಣ್ಗೆ ನಾನ್ ಬಿದ್ರೆ ಸಾಕು, ನನಗಂತೂ ಕಾಣಲ್ಲ. ದೇವ್ರ ಕಣ್ಣು ಯಾವಾಗ್ಲೂ ನಿನ್ ಮೇಲೆ ಇರುತ್ತೆ. ಯಾಕಂದ್ರೆ ಕಣ್ಣಿಲ್ದವ್ರ ಮೇಲೆ ದೇವ್ರಿಗೆ ಹೆಚ್ಚಿನ ಪ್ರೀತಿ ಅಂತೆ. ಅಷ್ಟು ಪ್ರೀತಿ ಇದ್ದಿದ್ರೆ ನಂಗೆ ಯಾಕೆ ಕಣ್ಕೊಡ್ಲಿಲ್ಲ ಅವನು? ನನ್ಗವ್ನು ಕಾಣಿಸ್ಬಾರ್ದು ಅಂತನಾ? ಕಣ್ಣಿದ್ದವ್ರಿಗೂ ಕಾಣಲ್ಲ ಅವನು. ಕಣ್ಣಿದ್ದವ್ರಿಗೆ ದೇವ್ರಷ್ಟೇ ಅಲ್ಲ, ಪ್ರೀತಿನೂ ಕಾಣಲ್ಲ. ಪ್ರೀತಿ ಕುರುಡು ಅಂತಾರೆ, ಆದ್ರೆ ಅವ್ರಿಗೆ ಪ್ರೀತಿನೇ ಕಾಣಲ್ಲ. ಇದೇನ್ ಚೆನ್ನ ಹೊಸ್ದು ಎದೆ ಮೇಲೆ? ಏನಿಲ್ಲ, ಸುಟ್ಟು ಗಾಯ. ಮಂಗಳಾರತಿ ನಡೀತಾ ಇದೆ, ಬನ್ನಿ. ಶೋಭಾ, ಶೋಭಾ, ನನ್ ಜೋಡಿ ಸಿರ್ಸಿಗೆ ಬರ್ತೀಯಾ? ಸಿರ್ಸಿಗೆ ಯಾಕೆ? ಲಾಯರ್ನ ಭೇಟಿ ಮಾಡಿ ರಿಜಿಸ್ಟರ್ ಮ್ಯಾರೇಜ್ ವ್ಯವಸ್ಥೆ ಮಾಡೋಕೆ. ಶಾಲಿನಿ, ಇದೆಲ್ಲ ಸರಿಯಾಗಲ್ಲ. ಏನೇ ಇದ್ರೂ ಮನೇಲಿ ಹಿರಿಯರ ಮನಸ್ಸನ್ನ ಗೆದ್ದು ಅವ್ರನ್ನ ಒಪ್ಪಿಸಿ ಮದ್ವೆ ಆಗೋದು ಒಳ್ಳೇದು. ಅದ್ಯಾವತ್ತೂ ಸಾಧ್ಯ ಇಲ್ಲ, ನಿಂಗೆ ಗೊತ್ತಲ್ವಾ? ನಮ್ಮನೇಲಾಗ್ಲಿ ಚನ್ನನ್ ತಾಯಿ ಆಗ್ಲಿ ಇದಕ್ಕೊಪ್ಪಲ್ಲ. ಬೇರೆ ದಾರಿ ಇಲ್ಲ, ಇದೊಂದೇ ದಾರಿ. ಶಾಲಿನಿ, ಇನ್ನೊಮ್ಮೆ ವಿಚಾರ ಮಾಡಿ ನೋಡು. ಎಲ್ಲ ರೀತಿಯಿಂದಲೂ ವಿಚಾರ ಮಾಡಿದೀನಿ. ನೀನ್ ನನಗ್ ಸಹಾಯ ಮಾಡ್ತೀಯಲ್ವೋ ಅಷ್ಟು ಹೇಳು. ಏನ್ ವಿಚಾರ ಮಾಡ್ತಿದ್ಯಾ? ಏನಿಲ್ಲ.
ಗೆಜ್ಜೆ ಯಾರ್ದು? ಶೋಭಾಳ್ದು. ನೀ ನನ್ನ ಮದುವೆ ಆಗೋಕೆ ಯಾಕೆ ಒಪ್ಕೊಂಡೆ? ನಾ ಶೋಭಾಳ್ನ ಪ್ರೀತಿಸ್ತೀನಿ ಅದಕ್ಕ. ಹಾಗಾದ್ರೆ ನನ್ನನ್ನು ಯಾಕೆ ಮದುವೆ ಆಗ್ಬೇಕು? ನಾ ಹೇಳ್ದೆ ಅಂತನಾ? ಅಲ್ಲ, ಶೋಭಾ ಹೇಳಿದ್ಲು ಅಂತ. ಚೆನ್ನ, ನಾ ನಿನ್ ಮದುವೆ ಆಗಲ್ಲ. ನಾ ನಿನ್ನ ಮದ್ವೆ ಆಗೇ ಆಗ್ತೀನಿ. ನಾ ಮದ್ವೆ ಆಗಲ್ಲ. ಪ್ರೀತಿ ಮಾಡೋರ್ನ ನೋಡಿದೀನಿ, ಪ್ರೀತಿಸೋರು ಪ್ರೀತಿ ಸಲುವಾಗಿ ಹುಚ್ಚರಾಗೋದನ್ನ ನೋಡಿದೀನಿ, ಪ್ರೀತಿಸೋರು ಪ್ರೀತಿ ಸಲುವಾಗಿ ಸಾಯೋದನ್ನ ನೋಡಿದೀನಿ, ಪ್ರೀತಿಸೋರು ಪ್ರೀತಿ ಸಲುವಾಗಿ ಜಗತ್ ಸುಡೋದನ್ನ ನೋಡಿದೀನಿ, ಪ್ರೀತಿಸೋರು ಪ್ರೀತಿ ಸಲುವಾಗಿ ಏನೇನೋ ಮಾಡೋದನ್ನ ನೋಡಿದೀನಿ. ಆದ್ರೆ ಪ್ರೀತಿಸೋರು ಪ್ರೀತಿ ಸಲುವಾಗಿ ಬೇರೆಯವ್ರನ್ನ ಮದುವೆ ಆಗೋ ಅನ್ನೋದ್ ನೋಡಿಲ್ಲ. ಪ್ರೀತಿಸಿದವ್ರೆ ಬೇರೆಯವ್ರನ್ನ ಮದುವೆ ಆಗಕ್ಕೆ ತಯಾರಾಗಿದ್ದನ್ನೂ ನಾನು ನೋಡಿಲ್ಲ. ಆದ್ರೆ ನಾನ್ ನೋಡಿದೀನಿ, ಪ್ರೀತಿಸ್ದವ್ರು ಪ್ರೀತಿಸ್ದವ್ರನ್ನ ಬಿಟ್ಟು ಬೇರೆಯವ್ರನ್ನ ಮದ್ವೆ ಆಗ್ತೀನಿ ಅನ್ನೋದನ್ನ ನಾನ್ ನೋಡಿದೀನಿ. ನೀನ್ ನೋಡಿದ್ದು ನಿಜ, ನಾನ್ ಅನ್ಕೊಂಡಿದ್ದು ತಪ್ಪಾಗಿತ್ತು. ನಮ್ ಪ್ರೀತಿ ಪ್ರೀತಿಯಾಗಿ ಇರ್ಲಿಲ್ಲ. ಅದಕ್ಕೆ ಚೆನ್ನನ್ನ ಮದುವೆ ಆಗಕ್ಕೆ ನಿರ್ಧಾರ ಮಾಡಿದೆ. ಯಾಕಂದ್ರೆ ನಿಮ್ ಪ್ರೀತಿ ಬಗ್ಗೆ ನನಗೆ ಗೊತ್ತಿರ್ಲಿಲ್ಲ. ಆದ್ರೆ ನಿಮ್ ಪ್ರೀತಿ ನಿಜ ಆಗಿತ್ತಲ್ಲ. ನೀನ್ ಯಾಕೆ ಚೆನ್ನನ ಮನ್ಸಿನ ಜೊತೆ ಆಟ ಆಡ್ದೆ? ನೀನ್ ಯಾಕೆ ಚೆನ್ನಂಗೆ ನನ್ನನ್ನು ಮದುವೆ ಆಗು ಅಂದೆ? ತ್ಯಾಗ ಮಾಡ್ದೆ ಅನ್ಕೊಂಡ್ಯಾ? ತ್ಯಾಗ ಅಲ್ಲ, ಅದು ಮೋಸ. ನಮ್ಮಿಬ್ರಿಗೂ ಮೋಸ ಮಾಡ್ದೆ ನೀನು. ಯಾಕೆ ಶೋಭಾ? ಪ್ರೀತಿ ಎಲ್ರಿಗೂ ಸಿಗೋದಿಲ್ಲ ಶೋಭಾ, ಬಹಳ ಅಪರೂಪದ ವಸ್ತು ಅದು. ಸಿಕ್ಕಿರೋ ಪ್ರೀತಿನ ಯಾಕೆ ಕಳ್ಕೊತಾ ಇದ್ದೀರಾ? ಯಾಕೆ ಈ ಆಟ ಆಡ್ತಾ ಇದ್ದೀರಾ? ನಾನ್ ಯಾರ ಜೊತೆನೂ ಆಟ ಆಡ್ತಾ ಇಲ್ಲ. ನಾನ್ ಯಾರಿಗೂ ಮೋಸ ಮಾಡ್ತಾ ಇಲ್ಲ. ನಾನ್ ಯಾರನ್ನೂ ಮದ್ವೆ ಆಗಲ್ಲ. ನಾನ್ ಯಾರನ್ನೂ ಪ್ರೀತಿಸಿಲ್ಲ. ಹೋಗು ಹೋಗು, ನಿನ್ ಬೆನ್ನಿಂದೆ ಬರ್ತೀನಿ ಅನ್ಕೊಂಡ್ಯಾ? ನಿನ್ ಮಾತು ಕೇಳ್ತೀನಿ ಅನ್ಕೊಂಡ್ಯಾ? ನಿನ್ ಮಾತು ಕೇಳಕ್ಕೆ ನೀನೇನ್ ಶೋಭಾನಾ? ಅಲ್ಲ, ಶೋಭಾ ಅಲ್ಲ ನೀನು. ಶೋಭಾ ಯಾರು ಅಂತ ಗೊತ್ತಾ? ಶೋಭಾ ಏನು ಅಂತ ಗೊತ್ತಾ? ಶೋಭಾ ಎಲ್ಲಿದ್ದಾಳೆ ಗೊತ್ತಾ? ಇಲ್ಲಿದ್ದಾಳೆ ಶೋಭಾ. ಇಲ್ಲೇ 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 ಇರ್ತಾಳೆ ನನ್ ಶೋಭಾ. ನೀ ನೀ ನನ್ ಶೋಭಾ ಅಲ್ಲ. ಹೋಗ, ಹೆಸರು ಬದಲಾಯಿಸ್ಕ. ನನ್ಗೆ ಹರಕೆ ನಿಲ್ಸು ಅಂತ ಹೇಳ್ದವಳು ನೀನಲ್ಲ. ಇವಳು ಶಾಲಿನಿನ ಮದ್ವೆ ಆಗು ಅಂತ ಹೇಳ್ದವಳು ನೀನಲ್ಲ. ಇವಳು ಈ ಶೋಭಾ ಹೇಳಿದ್ದಕ್ಕೆಲ್ಲ ಈ ಚೆನ್ನ ಸೈ. ಯಾಕೆಂದ್ರೆ ಇವಳು ನನ್ನವಳು. ನಾನು ಶೋಭಾ, ಶೋಭಾ ನಾನು ಇಲ್ಲೇ ಇರ್ತೀವಿ. ಹೋಗ, ದೂರ ಹೋಗ, ಹೋಗ, ಹೊರಟೋಗ, ಹೊರಟೋಗ, ಹೋಗ, ಹೋಗ. ಶೋಭಾ, ಕ್ರೋಸಿನೆಲ್ಲೂ ಎಷ್ಟ? ಏನಾಯ್ತು? ಊರ್ ಜನ ಎಲ್ಲ ಸೇರಿ ಚೆನ್ನಾಗಿ ಹೊಡಿತಿದ್ದಾರೆ. ಶೋಭಾ, ಶೋಭಾ, ಶೋಭಾ! ಕ್ರಾಸಿನ
ಮಾಡ್ತೀಯನೋ ಕಳ್ಳ ನೀ ನೀ ಕಳ್ಳ. ಶೋಭಾ, ಯಾಕೆ ಹೀಗ್ ಮಾಡ್ದೆ? ನಿನಗೆ ಗೊತ್ತಾಗಲ್ಲ ಬಿಡು. ಶೋಭಕ್ಕ 2 ದಿವಸದಿಂದ ನೋಡ್ತಾ ಇದ್ದೀನಿ. ಆ ಚೆನ್ನ ಕೋಡ್ಗಳ ಹತ್ರ ಬಂಡೆ ಮೇಲೆ ಕೂತ್ಕೊಂಡವನೆ. ಏನ್ ಕೇಳಿದ್ರು ಏನೂ ಮಾತಾಡ್ತಿಲ್ಲ. ಏನಾಗೋಯ್ತು ಅವನ್ಗೆ? ನೀನ್ ಹೀಗ್ ಉಪವಾಸ ಕೂತ್ಕೊಂಡ್ರೆ ಯಾರು ಹುಡ್ಕೊಂಡ್ ಬರ್ತಾರೆ ಅಂತ ತಿಳ್ಕೊಂಡಿದ್ಯಾ? ಏಯ್, ಯಾರು ಬರಲ್ಲ. ಏನು ಬದಲಾಗಲ್ಲ. ನಂದೇನ್ ತಪ್ಪು? ತಪ್ಪಲ್ಲ, ಸೊಕ್ಕು. ನಿನಗೆ ನಿನ್ನ ಒಳ್ಳೆತನದ ಸೊಕ್ಕು. ನಿನ್ನ ನೀನ್ ನೋಯಿಸ್ಕೊಂಡ್ರೆ ಉಳಿದವರು ನೋಯ್ತಾರೆ ಅಂತ ತಪ್ಪು ತಿಳ್ಕೊಂಡಿದ್ಯಾ ನೀನು. ಯಾರು ನಿನಗಾಗಿ ನೋಯೋದಿಲ್ಲ. ನಂದೇನ್ ತಪ್ಪು? ನಿಂದೇನು ತಪ್ಪಿಲ್ಲೋ, ನನ್ ತಪ್ಪು. ಈ ಊರಿಗೆ ಬಂದಲ್ಲ, ಅದು ನನ್ನ ತಪ್ಪು. ಬಂದ್ಮೇಲೆ ನಿನ್ನ ನೋಡುತ್ತಲ್ಲ, ಅದು ತಪ್ಪು. ನಾನೇ ತಪ್ಪು. ನಿನ್ನ ಬಿಟ್ಟು ಈ ಜಗತ್ತಲ್ಲಿ ಎಲ್ಲಾ ತಪ್ಪು. ಈ ಮರ ತಪ್ಪು, ಬಂಡೆ ತಪ್ಪು, ಈ ನೆಲ ತಪ್ಪು, ಆ ಆಕಾಶ ತಪ್ಪು, ಆ ಜೇನು ತಪ್ಪು.
ನಿನಗೇನಾಗಬೇಕು? ಗಂಡನ, ಅಣ್ಣನ, ಗೆಳೆಯನ? ಅವ ನನ್ನ ಜೀವ. ನೀವು KMC ಆಸ್ಪತ್ರೆಗೆ ಕರ್ಕೊಂಡು ಹೋಗಿ. ಕಲ್ಗಟ್ಟಿ ಅಂತ ಡಾಕ್ಟರ್ ಇದ್ದಾರೆ, ಅವರಿಗೆ ಚೀಟಿನಲ್ಲೆಲ್ಲ ಬರೆದಿದ್ದೀನಿ. ತಕ್ಷಣ ಆಪರೇಷನ್ ಮಾಡಿಸ್ಬೇಕಾಗಬಹುದು. ಹಾಸ್ಪಿಟ್ಲು, ಆಪರೇಷನ್ನು, ಇದೆಲ್ಲ ನಮ್ಮ ಕೈಲಿ ಹೆಂಗ್ ಸಾಧ್ಯ ಡಾಕ್ಟ್ರೆ? ಇದೆಲ್ಲ ಆಗ್ಬೇಕು ಅಂದ್ರೆ ಪವಾಡನೇ ಆಗಬೇಕು. ಅವರು ಉಳಿಬೇಕೋ ಬೇಡವೋ ಬೇಗ ಅಡ್ಮಿಟ್ ಮಾಡಿಸಿ. ಅಣ್ಣ, ಪವಾಡ ಎಲ್ಲಿ ಸಿಗ್ತದೆ? ನಾ ಕೂಡ್ಸಿಟ್ಟಿದ್ದೆಲ್ಲ ಇದ್ರಾಗಿದೆ. ಇಷ್ಟ್ರಾಗ ಪವಾಡ ಸಿಗ್ತದಾ? ಹೌದು ಪುಟ್ಟಿ, ಖಂಡಿತ. ಇಷ್ಟರಲ್ಲಿ ಪವಾಡ ಏನು, ಪ್ರಪಂಚನೇ ಸಿಗುತ್ತೆ. ಬೈಕ್ನ ಡಾಕ್ಯುಮೆಂಟ್ಸು, ಪೇಪರ್ಸ್ ಎಲ್ಲ ಸೈನ್ ಮಾಡಿದ್ದೀನಿ. ತಗೊಳ್ಳಿ ಗಾಡಿ ಕೀ. ಇವರಿಗೆ 20,000 ಕೊಡು. ಪವಾಡ ಸಿಕ್ತಾ? ಪವಾಡ ಸಿಕ್ತು. ಇದರಲ್ಲಿದೆ ಪವಾಡ. ಬನ್ನಿ, ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಮತ್ತ್ಯಾಕ್ ಬಂದೆ? ನಿನ್ ಬಗ್ಗೆ ನನಗೆ ಗೌರವ ಹೆಚ್ಚಾಗಿದೆ ಅಂತ ಹೇಳೋಕ್ ಬಂದೆ. ಹೆಚ್ಚಾಗಿದೆ ಅಂದ್ರೆ ಇತ್ತ ಅದೆಂದಾದ್ರೂ? ಇರಲಿಲ್ಲ. ಮೊನ್ನೆ ಒಂದು ಘಟನೆ ನಡೀತು. ಒಂದು ಸಣ್ಣ ಹುಡುಗಿ ನನ್ನ ಮೇಲೆ ಪವಾಡನೆ ಮಾಡಿಬಿಟ್ಲು. ಪ್ರೇಮ ಎಷ್ಟು ವಿಶಾಲ, ಮಮತೆ ಎಷ್ಟು ಸಹಜ ಅನ್ನೋದನ್ನ ಒಂದು ಕ್ಷಣದಲ್ಲಿ ತಿಳಿಸ್ಕೊಟ್ಲು. ಆ ದಿವಸದ ನನ್ನ ವರ್ತನೆ ಎಷ್ಟು ಕ್ಷುಲ್ಲಕ ಅನ್ಸ್ಬಿಡ್ತು. ಈಗ ನಿನ್ ಮುಂದಿರೋನು ಹೊಸ ಸುಧಾಕರ. ನಾನು ಹೊಸ ಶಾಲಿನಿ ಆಗೋಕೆ ಸಾಧ್ಯ ಇಲ್ಲ. ಬೇಡ, ಆಗೋದು ಬೇಡ. ನೀನು ಅದೇ ಶಾಲಿನಿಯಾಗಿರ್ಬೇಕು. ಸಾಧ್ಯ ಆದ್ರೆ ನನಗೆ ಮತ್ತೊಂದು ಅವಕಾಶ ಕೊಡು. ಆ ದಿನ ಆ ನಿನ್ ಸಣ್ಣ ತಂದಿಂದ ಏನೆಲ್ಲ ಆಗೋಯ್ತು ಅನ್ನೋ ಕಲ್ಪನೆ ಆದ್ರೂ ಇದೆಯಾ ನಿಂಗೆ? ನಂದು ಬಿಡು, ಅದೃಷ್ಟನೇ ಹಾಳಾದ್ದು. ಆದ್ರೆ ಆ ಚೆನ್ನ, ಶೋಭಾ, ಅವ್ರ ಪ್ರೀತಿನೇ ಹಾಳಾಗೋಯ್ತಲ್ಲೋ, ಅವ್ರ ಬದುಕೆ ಬದಲಾಗೋಯ್ತಲ್ಲೋ. ನಿನ್ನ ವರ್ತನೆಯಿಂದ ಅವ್ರ ನಗುನೇ ಕಿತ್ಕೊಂಡ್ಬಿಟ್ಟಿಯಲ್ಲೋ. ಅದನ್ನ ಸರಿಪಡಿಸೋಕ್ಕಾಗತ್ತಾ? ಅವ್ರನ್ನ ಮತ್ತೆ ಸೇರ್ಸೋಕ್ಕಾಗತ್ತಾ? ಅವ್ರ ನಗುನ ಮತ್ತೆ ತರ್ಸೋಕ್ಕಾಗತ್ತಾ? ಇಲ್ಲ ಸುಧಾಕರ್, ಅವಕಾಶ ಬಿಡು. ನಿನಗೆ ಕ್ಷಮೆನೂ ಇಲ್ಲ. ಜೊತೆ ಕೊಂಡಿದ್ನಲ್ಲ, 4 ತಿಂಗಳಿಂದ ಊರ್ ಬಿಟ್ಟಿದ್ದೆ. ಈಗ ಕಾಡಲ್ಲೇ ಇದ್ದೀನಿ. ತಗೋ ಈ ದುಡ್ಡು. ಈ ಊರಿಗೆ ಬರಕ್ಕೆ ಧೈರ್ಯ ಹ್ಯಾಂಗ್ ಬಂತು ನಿಂಗೆ? ನಾಚಿಕೆ ಆಗೋದಿಲ್ಲ? ನೀ ಒಬ್ಬ ಹೇಳಿ. ಪ್ರೀತಿಯ ಅರ್ಥ ಗೊತ್ತೇನೋ ನಿಂಗೆ? ಪ್ರೀತಿಲಿ ಜೀವ ಕೊಡ್ತಾರೆ, ಜೀವ ತಗೊಳ್ಳೋದಿಲ್ಲ. ನೀನ್ ಪ್ರೀತಿಸಿದೆ ಖರೆ ಆಗಿದ್ರೆ ಎಲ್ರನ್ನೂ ಎದುರಿಸ್ತಿದ್ದಿ, ಪಾಲಿ ಜೋಡಿ ಮದ್ವೆ ಮಾಡ್ಕೋತಿದ್ದಿ, ಅವಳಿಗೊಂದ್ ಬಾಳ್ ಕೊಡ್ತಿದ್ದಿ. ಓಡ್ ಹೋದ್ಯಲ್ಲೋ, ಅವಳ ಜೀವನ್ ಬಲಿ ತಗೊಂಡ್ಯಲ್ಲೋ. ಪಾಲಿ ಸಾವ್ಗೆ ನಾನ್ ಕಾರಣ ಅಲ್ಲ, ಶೋಭಾ ಕಾರಣ. ಶೋಭಾ? ಪಾಲಿ, ಶೋಭಾ ಏನ್ ಹೇಳ್ತಾ ಇದ್ಯೋ? ಯಾರಿಗೂ ಹೇಳಬಾರ್ದು ಅಂತ ಅನ್ಕೊಂಡಿದ್ದೆ. ನೀನ್ ನನ್ ತಪ್ಪು ತಿಳ್ಕೊಂಡೆ ಅಲ್ಲ, ಅದಕ್ಕೆ ಹೇಳಿದೆ. ಸುಬ್ಬಾ, ಪಾಲಿ ಸಾವ್ಗೆ ಶೋಭಾ ಕಾರಣನಾ? ಏನ್ ಹೇಳ್ತಾ ಇದ್ಯೋ? ಸುಬ್ಬಾ, ಸುಬ್ಬಾ. ಶೋಭಾಗೂ ಪಾಲಿಗೂ ನಿನಗೂ ಏನ್ ಸಂಬಂಧ? ನನ್ನ ಹೆಸರು ಸುಧಾಕರ, ಶೋಭಾಳ ಗೆಳೆಯ. ನೀ ಯಾರಿಗೂ ಅಂಜಬೇಕಾಗಿಲ್ಲ, ನಾ ಇದ್ದೀನಿ ನಿನ್ ಜೊತೆ. ನೀ ಹೇಳಲೇಬೇಕು ಏನಾಯ್ತು ಪಾಲಿಗೆ. ಬರ್ರಿ ನನ್ ಜೋಡಿ. ಪಾಲಿ ಸಾಯ್ಲಿಕ್ಕೆ ನೀ ಹೆಂಗ್ ಕಾರಣ? ಏನಾಯ್ತು? ಅವಳ ಮದ್ವೆ ದಿವಸ ಏನ್ ನಡೀತು? ಈಗ ನೀ ಹೇಳಲೇಬೇಕು. ಅವಳನ್ನೇನ್ ಕೇಳ್ತೀಯಾ? ಇವಳು ಹೇಳ್ತಾಳೆ.
ನಾ ಸತ್ತು ಬದುಕ್ತೇನೆ ಅಂತ ಹೇಳಿದ್ನಲ್ಲ ಆವತ್ತ ಸತ್ತೆ. ನಾ ತಾಳಿ ಕಿತ್ತು ಬಿಸಾಕಿದ್ನಲ್ಲ ಆವಾಗ್ಲೇನೆ ನಾ ಹೊಸ ಪಾಲಿಯಾಗಿ ಹುಟ್ಟಿದೆ. ಈ ಊರ್ ಮಂದಿ ಎಲ್ಲ ಕೆರೆ ಬಾವಿಲಿ ನನ್ ಹೆಣ ಹುಡುಕಿದ್ರೆ ಹೊರತು ಯಾರು ನನ್ನ ಹುಡ್ಕೊಂಡ್ ಬರ್ಲಿಲ್ಲ. ಈ ಸುಬ್ಬು ಮಾತ್ರ ನನ್ಗ ಕಾಡಲ್ ಕಾಯ್ತಾ ಇದ್ದ. ಸೀದಾ ಓಡ್ ಹೋಗಿ ಅವನ್ ಕೈ ಹಿಡಿದು ಜೀವನ ಶುರು ಮಾಡ್ದೆ ಅಕ್ಕ. ನಾ ಎಲ್ಲಿ ಹೋಗ್ಬೇಕಾಗಿತ್ತೋ ಅಲ್ಲೇ ಹೋದೆ. ನಾ ಎಲ್ಲಿ ಸೇರ್ಬೇಕಾಗಿತ್ತೋ ಅಲ್ಲೇ ಸೇರ್ದೆ. ಹ್ಯಾಂಗ್ ಬದುಕ್ಬೇಕಾಗಿತ್ತೋ ಹಾಗೆ ಬದುಕ್ದೆ. ನನ್ ಸಂಸಾರದಾಗ ನಾ ಖುಷಿಯಾಗಿದ್ದೀನಕ್ಕ. ಅದಕ್ಕ ನನ್ ಹೊಟ್ಟೆಲ್ ಬೆಳಿತಿರೋ ಈ ಜೀವನೇ ಸಾಕ್ಷಿ ಅಕ್ಕ. ಇವತ್ತು ಸುಧಾಕರ್ರಿಂದ ನಿನ್ ಪರಿಸ್ಥಿತಿ ಗೊತ್ತಾತು. ಅವತ್ತು ನಿನ್ನಿಂದ ನನ್ ಜೀವನ ಹಾಳಾತು ಅನ್ಕೊಂಡು ನಿನ್ ಜೀವನ ಹಾಳು ಮಾಡ್ಕೊಳ್ತಾ ಇದ್ರೆ ಅದ್ ತಪ್ಪು. ಹೌದು, ನಿನ್ ಪ್ರೀತಿ ಜೀವನ ಹಾಳು ಮಾಡ್ದೆ ಅಂತ ನನಗ್ ಮದ್ವೆ ಆಗೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಅನ್ನಿಸ್ತು. ಮದ್ವೆ ಆಗ್ಬಾರ್ದು ಅಂತ ನಿರ್ಧಾರ ಮಾಡ್ದೆ. ಇದ್ರಿಂದ ನನ್ ಚೆನ್ನನ್ ಜೀವನ ಹಾಳಾಗ್ಬಾರ್ದು ಅಂತ ಶಾಲಿನಿ ಕೇಳ್ದಾಗ ಚೆನ್ನಂಗೆ ಮದ್ವೆ ಆಗು ಅಂತ ಹೇಳ್ದೆ. ಚೆನ್ನನ್ ಸಯ್ಯ ನೀನು. ಪ್ರೀತಿಸ್ದೋರ್ನ ಬೇರೆ ಮಾಡೋ ಪಾಪ ನನ್ ತಲೆ ಕಟ್ಬೇಡ ಅಕ್ಕ. ಪ್ರೀತಿ ಎಲ್ಲಾರ್ಗೂ ಸಿಗಲ್ಲ. ಸಿಕ್ ಪ್ರೀತಿನ ಕಳ್ಕೋಬೇಡ. ಹೋಗು, ಹೋಗ್ ಬದುಕ್ಸವ್ನ. ಸೈ ಶೋಭಾ. ಕೋಡ್ಗಲ್ ಮೇಲೆ ಕೂತ್ಕೊಂಡ್ರೆ ಯಾರು ಬರಲ್ಲ ಅಲ್ಲ. ಉಪವಾಸ ಬಿದ್ದು ಸತ್ರು ಯಾರು ಬರಲ್ಲ. ಈಗ ಯಾರು ಬಂದ್ರು? ನಂಗೆ ಗೊತ್ತಿತ್ತು ನೀ ಬರ್ತೀಯ ಅಂತ, ಬಂದೇ ಬರ್ತೀಯ ಅಂತ. ಹಂಗೆಲ್ಲ ಒಬ್ರನ್ನೊಬ್ರು ಬಿಟ್ಟಿರಕ್ಕಾಗುತ್ತಾ? ಹಂಗ್ಯಾಕೆ ನೋಡ್ತೀಯ? ಬಿದ್ದೆ ಅಂತ ಹೆದರ್ಕೊಂಡ್ಬಿಟ್ಯಾ? ಏನೂ ಆಗಿಲ್ಲ. ಹ್ಯಾಂಗೆ ಎದ್ದು ಬಂದಿದ್ದೀನಿ ನೋಡು. ಶಬಾಷ್ ಕೊಡು. ಅಲ್ಲೇನು ನೋಡ್ತಾ ಇದ್ದೀಯ? ನಾ ಇಲ್ಲೇ ಇದ್ದೀನಿ. ಶೋಭಾ, ನಾ ಇಲ್ಲೇ ಇದ್ದೀನಿ. ನಾನಿಲ್ಲ, ಇಲ್ಲೇ ಇದ್ದೀನಿ. ನಿನ್ ಮುಂದೆ ಇದ್ದೀನಿ. ಮಾತಾಡು, ಮಾತಾಡು.
ಶೋಭಾ 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 ಬಾ ಬಾ ಮುಂಜಾನೆ ಆಸ್ಪತ್ರೆಯಿಂದ ಬಂದ್ರಿ ಅಂತ ಗೊತ್ತಾಯ್ತು. ಡಾಕ್ಟ್ರು ಏನಂದ್ರು? ಯಾಕೆ ಒಂದೇ ವಾರದಲ್ಲಿ ಡಿಸ್ಚಾರ್ಜ್ ಮಾಡಿದ್ರು? ಇದು ಹುಚ್ಚಿಗಿಚ್ಚೇನೂ ಅಲ್ಲ, ಶಾಕ್ನಿಂದ ಹೀಗೆ ಮಂಕಾಗಿದ್ದಾಳೆ, ನೆನಪಿನ ಶಕ್ತಿ ಕಳ್ಕೊಂಡಿದ್ದಾಳೆ ಅಂತ ಹೇಳಿದ್ರು. ಇದು ಬರೀ ತಾತ್ಕಾಲಿಕನಂತೆ, ಹೆಚ್ಚಿನ ಔಷಧಿನೂ ಏನು ಬೇಕಾಗಿಲ್ಲ. ಮನೆ ವಾತಾವರಣದಲ್ಲಿದ್ದರೆ ಕ್ರಮೇಣ ಸರಿ ಹೋಗ್ತಾಳೆ. ಕರ್ಕೊಂಡು ಹೋಗಿ ಅಂದರು, ಕರ್ಕೊಂಡು ಬಂದೆ. ಕ್ರಮೇಣ ಅಂದ್ರೆ ಎಷ್ಟು ದಿವಸ? ತಿಂಗಳು ಆಗ್ಬೋದು, 6 ತಿಂಗಳು ಆಗ್ಬೋದು. ಅವಳಿಗೆ ಪೂರ್ತಿ ಪ್ರಜ್ಞೆ ಬರೋವರೆಗೂ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಶೋಭಾ, ನಾನ್ ಬಂದಿದ್ದೀನಿ. ನಾನೇ ಚೆನ್ನ. ನಿಂಗೆ ಪ್ರಜ್ಞೆ ಇಲ್ಲ ಅಂತ ಹೇಳ್ತಾರೆ. ನೋಡು, ನೀ ನನ್ನ ನೋಡ್ತಾ ಇದೀಯಲ್ಲ, ನಾ ಸತ್ತೆ ಅಂತ ತಿಳ್ಕೊಂಡ್ಯಾ? ನೀ ಇದ್ದಾಗ ನಾ ಹೆಂಗ್ ಸಾಯಕ್ಕಾಗುತ್ತೆ? ಚೆನ್ನ, ನೀ ಏನ್ ಮಾತಾಡಿದ್ರು ಅವಳಿಗೆ ಅರ್ಥ ಆಗಲ್ವೋ? ಅವಳಗ್ ಪ್ರಜ್ಞೆನೇ ಇಲ್ವೋ? ಹಗ್ಲು ರಾತ್ರಿ ನೀ ಯಾಕೆ ತ್ರಾಸ್ ತಗೋತಿ? ನೀ ಹೋಗು. ಅವಳಿಗೆ ಪ್ರಜ್ಞೆ ಬರ್ಲಿ, ಬಂದ್ಮೇಲೆ ಹೋಗ್ತೀನಿ. ಪ್ರಜ್ಞೆ ಯಾವಾಗ ಬರುತ್ತೋ ದೇವ್ರಿಗೆ ಗೊತ್ತು. ದೇವ್ರೇ ಕಾಪಾಡ್ಬೇಕು. ಅಂಕಲ್, ಅಂಕಲ್, ಶೋಭಾ ಮನೇಲಿಲ್ಲ, ಎಲ್ಲೂ ಕಾಣಿಸ್ತಾ ಇಲ್ಲ. ನಾ ಹಾಲ್ ತರೋಣ ಅಂತ ಹೋಗಿದ್ದೆ, ಬರೋ ಅಷ್ಟರಲ್ಲಿ ಶೋಭಾ ಮನೇಲಿರ್ಲಿಲ್ಲ. ನಾ ಯಾವತ್ತೂ ನಿಂಗೆ ಹರಕೆ ಹೊತ್ಕೊಳ್ಳಿಲ್ಲ, ಬೇರೆಯವ್ರು ಹೊತ್ಕೊತಾ ಇದ್ರು. ಇವತ್ತ ನಾ ಹರಕೆ ಹೊತ್ಕೊಂಡು ನಿಂತ್ಕೊಂಡಿದ್ದೀನಿ. ಹರಕೆ ಶೋಭಾಗಾಗಿ. ನೋಡು ನೋಡು, ಹರಕೆ ಹೊತ್ಕೊಂಡಿದ್ದೀನಿ. ಅನ್ಯಾಯ ಅನ್ಯಾಯ ಅಂತಿದ್ದೆ ಅಲ್ಲ, ನಿಲ್ಸು ನೋಡೋಣ ಈ ಅನ್ಯಾಯನ. ನಿನ್ನ ಹೆಸರಲ್ಲಿ ನಡೀತಾ ಇರೋ ಅನ್ಯಾಯ ಇದು. ನಿನ್ನ ಹೆಸರಿನ ಹರಕೆ. ಚೆನ್ನ ಚೆನ್ನ, ಚೆನ್ನ, ಶೋಭಾ, ಮೊದ್ಲು ಇವನಿಗೆ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಚೆನ್ನ, ಚೆನ್ನ, ಅಯ್ಯೋ ನನ್ ಕಂದ. ಚೆನ್ನ, ಚೆನ್ನ.
ಏನು ಚಿಂತೆ ಮಾಡಬೇಡಿ, ಇದು ಬರೀ ತಲೆ ಮೇಲಾಗಿರೋ ಗಾಯ, ಮೆದುಳಿಗೆ ಏನು ಪೆಟ್ಟಾಗಿಲ್ಲ. 4 ದಿನದಲ್ಲಿ ಗುಣ ಆಗ್ತಾನೆ. ಚನ್ನನ ಪ್ರಪಂಚನೇ ಬೇರೆ. ಶೋಭಾಳ ನೆನಪಿನ ಶಕ್ತಿ ತರ್ಸೋಕೆ ಹರಕೆ ನಂಬಿಕೆಯಿಂದ ಮಾಡಿದ ಪ್ರಯತ್ನ ಇದು. ಈಗ ಶೋಭಾಳ ನೆನಪಿನ ಕೋಶಗಳು ಜಾಗೃತವಾಗ್ತಾ ಇಲ್ಲ. ಅಂದ್ರೆ ಕಿವಿಗ್ ಶಬ್ದ ಕೇಳಿಸ್ತಾ ಇದ್ರು ಅದು ಏನು ಅಂತ ಅರ್ಥ ಆಗಲ್ಲ. ಊಟ ಮಾಡ್ತಾ ಇದ್ರು ಏನ್ ತಿಂತಾ ಇದ್ದೀನಿ ಅಂತ ಗೊತ್ತಾಗಲ್ಲ. ಹಾಗೆ ಮೂಗಿಗೆ ವಾಸನೆ, ಸ್ಪರ್ಶ ಕೂಡ. ಕಣ್ಣಿಂದ ನೋಡ್ತಾ ಇದ್ರು ಯಾರನ್ನ ನೋಡ್ತಾ ಇದ್ದೀನಿ ಅಂತ ಗೊತ್ತಾಗಲ್ಲ. ಪಂಚೇಂದ್ರಿಯಗಳಿಂದ ಜೀವತಂತುಗಳ ಮುಖಾಂತರ ನೆನಪಿನ ಕೋಶಗಳು ಯಾವಾಗ ಜಾಗೃತ ಆಗ್ತವೋ ಆವಾಗ ಶೋಭಾಗ್ ನೆನಪು ಬರಕ್ ಶುರು ಆಗತ್ತೆ. ಕ್ರಮೇಣ ಅವಳು ಸುಧಾರಿಸ್ತಾಳೆ. ಇದು ಹೀಗೆ ಅಂತಲ್ಲ, ಇದೂ ಒಂದು ಸಾಧ್ಯತೆ ಅಷ್ಟೇ. ಮಾಸ್ಟ್ರೇ, ಒಂದ್ ಸಂಗತಿ ಗೊತ್ತಾಯ್ತು ನೋಡಿ. ಗೋಕರ್ಣದಾಗ ರಾಮತೀರ್ಥ ಅಂತಿದೆಯಂತೆ. ಅಲ್ಲಿ ಒಂದು ನೀರಿನ ಧಾರೆ ಇದೆಯಂತೆ. ಆ ಧಾರೆ ಕೆಳಗಡೆ ತಲೆ ಕೊಟ್ಟು ನಿಂತ್ರೆ ಮಾನಸಿಕ ಕಾಯಿಲೆ ಗುಣ ಆಗುತ್ತಂತೆ. ನಮ್ಮ ಶೋಭಾಗಲ್ಲಿ ಕರ್ಕೊಂಡು ಹೋಗನ್ರಿ. ರಾಘಪ್ಪನವರೇ, ನನಗೆ ಇದರಲ್ಲಿ ವಿಶ್ವಾಸನೂ ಇಲ್ಲ. ಶೋಭಾ ಯಾವತ್ತೂ ಇಂಥದ್ದನ್ನೆಲ್ಲ ನಂಬದವಳು ಅಲ್ಲ. ಆದ್ರ ಬಹಳ ಜನ ಹೋಗ್ ಬರ್ತಾರಂತ್ರಿ. ಎಷ್ಟೋ ಜನಕ್ಕೆ ಗುಣನೂ ಆಗದಂತ. ಇದು ಒಂಥರ ಚಿಕಿತ್ಸೆ ಇದ್ರೂ ಇರ್ಬೋದ್ರಿ. ಅಂಕಲ್, ಶೋಭಾಗ ಗುಣ ಆಗೋದಾದ್ರೆ ಆಗ್ಲಿ, ಹೋಗ್ ಬರೋಣ. ಸರಿ, ಹೋಗಿ ಬರೋಣ. ಕಾಡು ಹೂವು, ಕಾಡು ಹೂವು. ಜೇನು, ಜೇನು, ಆನು, ಆ, ಆ, ಆ. ಕುಡಿ. ಇರು.
ಚಿಟಿಕ್ 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 ಚಿಟಿಕ್. ವಾ, ಆ ಬಂಡೆನಾ? ಹೌದು, ನಾ ಅಲ್ಲಿಂದಲೇ ಬಿದ್ದಿದ್ದು. ಅಲ್ಲೇ ಅಲ್ಲೇ ಮೇಲೆ ನಿಂತಿದ್ನಲ್ಲ, ನೀ ಆಗ ಇಲ್ಲಿಂದ ಓಡ್ ಬಂದೆ. ಗೊತ್ತಾಯ್ತಾ? ಒಂದ್ ನಿಮಿಷ ಇರು, ನಾ ಅಲ್ಲಿಗೆ ಹೋಗ್ತೀನಿ. ನಾ ಅಲ್ಲೇ ಇರ್ತೀನಿ. ನೋಡು, ನಾ ಇಲ್ಲೇ ಇದ್ದೀನಿ. ಹೇಳು ಹೇಳು, ನಾ ಬಂದೆ. ಚೆನ್ನ, ನಾ ಬಂದೆ. ಹೇಳು ಹೇಳು ಹೇಳು. ಹೀಗ್ ಕೈ ಮಾಡು, ಕೈ ಮಾಡು. ಮಾಡು. ಇರು, ಸ್ವಲ್ಪ ಇರು. ನಾ ಹಿಂಗ್ ಕುಂತ್ಕೊಂಡಿದ್ದೆ, ನೀ ಓಡ್ ಬಂದೆ. ಇಲ್ಲೇ ಹಿಂಗೆ ಎದ್ ನಿಂತ್ಕೊಂಡೆ, ಇಲ್ಲಿಂದ ಬಿದ್ದೆ. ಈಗ ಇಲ್ಲಿಂದ ಬೀಳ್ತೀನಿ, ಹಿಂಗೆ ಕೆಳಗೆ. ಸಯ್ಯ ಸಯ್ಯಾರೆ ಸಯ್ಯಾರೆ.